ಪ್ರೈಸ್ ಲಾರ್ಡ್. ನಾವು ದೇವರ ವಾಕ್ಯದ ಭಾಗಕ್ಕೆ ಹೋಗೋಣ. ಅಪೊಸ್ತಲರ ಕೃತ್ಯಗಳು 11ನೇ ಅಧ್ಯಾಯ 26ನೇ ವಚನಕ್ಕೆ ನಮ್ಮೆಲ್ಲರೂ ಸತ್ಯವೇದನ್ನು ತಿಳಿಸಿಕೊಳ್ಳುವ. ಅಪೊಸ್ತಲರ ಕೃತ್ಯಗಳು 11ನೇ ಅಧ್ಯಾಯ 26ನೇ ವಚನದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ಕೊಳ್ತೇವೆ. ಓದಿಕೊಳ್ಳೋಣ. ಅವನನ್ನು ಕಂಡು ಅಂತಿಯೋಕ್ಯಕ್ಕೆ ಕರೆದುಕೊಂಡು ಬಂದನು. ಆಮೇಲೆ ಅವರು ಪೂರಾ 1 ವರ್ಷ ಸಭೆಯವರ ಸಂಗಡ ಕೂಡಿದ್ದು ಬಹು ಜನರಿಗೆ ಉಪದೇಶ ಮಾಡಿದರು. ಅಂತಿಯೋಕ್ಯದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಮೊದಲು ಬಂತು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ ನಾವು ನೋಡುತ್ತೇವೆ, ಅಂತಿಯೋಕ್ಯ ಎಂಬುವಂಥದ್ದು ಅದು ಯೆರೂಸಲೇಮಿನಿಂದ ಹೊರಗಡೆ ಇರುವಂಥದ್ದು. ಅದು ಅನ್ಯ ಜನಗಳು ವಾಸವಾಗಿರುವಂಥ ಸ್ಥಳ. ಇದುವರೆಗೂ ಅಪೊಸ್ತಲರು ಮತ್ತು ಅಲ್ಲಿದ್ದಂಥ ವಿಶ್ವಾಸಿಗಳು ಎಲ್ಲ ಯೆರೂಸಲೇಮಲ್ಲಿ ಯೂದಾಯದಲ್ಲಿ ಸೇರಿ ಕರ್ತನನ್ನ ಆರಾಧನೆಯನ್ನ ಮಾಡ್ತಾ ಇದ್ರು ಮತ್ತು ಕೂಡಿ ಬರುತ್ತಿದ್ದರು, ವಾಕ್ಯದಲ್ಲಿ ಬೆಳೆಯುವರಾಗಿದ್ದರು. ಆದರೆ ಹಿಂಸೆಗಳು ಹೋರಾಟಗಳು ಬಂದಾಗ ಅವರೇನು ಮಾಡಿದ್ರು? ಚದರಿ ಹೋದ್ರು. ಏನಕ್ಕಾಗಿ ಚದರಿ ಹೋದ್ರು ಅಂದರೆ ಎದುರುಕೊಂಡು ಹೋಗಲಿಲ್ಲ. ಅವರು ಸುವಾರ್ತೆ, ತಾವು ಹೊಂದಿದ ಸುವಾರ್ತೆಯನ್ನ ಸಾರಲಿಕ್ಕಾಗಿ ಅವರು ಅಂತಿಯೋಕ್ಯ ಎಂಬ ಪಟ್ಟಣಕ್ಕೆ ಹೋಗಿ ಅಲ್ಲಿ ಸುವಾರ್ತೆಯನ್ನ ಸಾರುವುದನ್ನ ನಾವು ನೋಡುವಂಥವರಾಗಿ ಕಾಣಲ್ಪಡ್ತೇವೆ. ಅಂತ್ಯೋಕ್ಯದಲ್ಲಿ ದೇವರ ಕೃಪೆಯಿಂದ ಅಲ್ಲಿ ಸಭೆಯು ಬೆಳೀತಾ ಬಂತು, ಜನರು ಹೆಚ್ಚಾಗುತ್ತಾ ಬಂದರು. ಅಲ್ಲಿ ಸಭೆ ಹೆಚ್ಚುತ್ತಾ ಬರುತ್ತಿರುವಾಗ ಅಲ್ಲಿ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಮೊದಲು ಬಂತು ಎಂಬುದಾಗಿ ನೋಡುತ್ತೇವೆ. ಯೇಸು ಸ್ವಾಮಿ ಬಂದಂಥ ವೇಳೆಯಲ್ಲಿ ಅಪೊಸ್ತಲರು ಸೇವೆಗಳನ್ನು ಯೆರೂಸಲೇಮಿನಲ್ಲಿ ಮಾಡುತ್ತಿದ್ದಾಗ ಕ್ರೈಸ್ತರು, ಕ್ರಿಶ್ಚಿಯನ್ ಎಂಬುದಾಗಿ ಹೆಸರು ಇರಲಿಲ್ಲ. ಆದರೆ ಅಂತ್ಯೋಕ್ಯದಲ್ಲಿ ಸೇವೆಯನ್ನು ಮಾಡುತ್ತಿರುವಾಗ, ಸಭೆ ಬೆಳೀತಿರಬೇಕಾದ್ರೆ ಅಲ್ಲಿ ಶಿಷ್ಯರಿಗೆ ಏನಂತ ಹೆಸರು ಬಂತಂದರೆ ಕ್ರೈಸ್ತರು ಎಂಬುದಾಗಿ ಹೆಸರು ಬಂತು. ಯೇಸು ಈ ಲೋಕದಲ್ಲಿ ಕ್ರಿಶ್ಚಿಯಾನಿಟಿಯನ್ನು, ಕ್ರೈಸ್ತ ಧರ್ಮವನ್ನು ಸ್ಥಾಪಿಸಲಿಕ್ಕಾಗಿ ಬರಲಿಲ್ಲ. ಯೇಸು ಎಂದಿಗೂ ನನ್ನ ಧರ್ಮದಲ್ಲಿ ಸೇರಿರಿ ಎಂಬುದಾಗಿ ಹೇಳಲಿಲ್ಲ. ದೇವರ ರಾಜ್ಯ ಸಮೀಪವಾಗಿದೆ, ಅದಲ್ಲಿ ಸೇರ್ರಿ, ದೇವರ ರಾಜ್ಯ ನಿಮ್ಮ ಮಧ್ಯದಲ್ಲಿ ಇದೆ ಎಂಬುದಾಗಿ ಯೇಸು ಹೇಳಿದರು. 12 ಮಂದಿ ಅಪೊಸ್ತಲರು ಸಹ ಎಲ್ಲಿ ಹೋಗಿ ನಮ್ಮ ಧರ್ಮದಲ್ಲಿ, ನಮ್ಮ ಮತದಲ್ಲಿ ಸೇರ್ರಿ ಎಂಬುದಾಗಿ ಅವರು ಹೇಳಲಿಲ್ಲ. ಅದ ನಂತರವಾಗಿ ಸೇವೆ ಬೆಳೆದ ನಂತರವಾಗಿ ಪೌಲನು ಸಹ ಎಲ್ಲಿಯೂ ನಮ್ಮ ಧರ್ಮದಲ್ಲಿ ಸೇರೆಂಬುದಾಗಿ ಹೇಳಲ್ಪಡಲಿಲ್ಲ. ಇವತ್ತಿಗೂ ಸಹ ಎಲ್ಲಿಯೂ ಧರ್ಮದಲ್ಲಿ, ಕ್ರೈಸ್ತರಲ್ಲಿ ಅಥವಾ ನಮ್ಮ ಮತದಲ್ಲಿ ಸೇರ್ರಿ ಎಂಬುದಾಗಿ ಎಲ್ಲಿಯೂ ಬೋಧನೆಯನ್ನ ಮಾಡದಂತೆ ಎಂದೇ ಒಂದು ಬೋಧನೆ ಏನೆಂದರೆ ಮನ ತಿರುಗಿರಿ, ದೇವರ ರಾಜ್ಯವೇನಾಗಿದೆ? ಸಮೀಪವಾಗಿದೆ. ಪ್ರೈಸ್ ಲಾರ್ಡ್. ದೇವರು ಕಡೆಗೆ ತಿರುಗಿಕೊಳ್ಳ್ರಿ ಎಂಬುದಾಗಿ ಹೇಳುವಂಥ ಸುವಾರ್ತೆಯನ್ನ ಸಾರಲ್ಪಡುವಂಥದ್ದಾಗಿದೆ. ಹಾಗಾದರೆ ಕ್ರೈಸ್ತರು ಎಂಬುದಾಗಿ ಹೆಸರು ಮೊಟ್ಟ ಮೊದಲಾಗಿ ಅಂತಿಯೋಕ್ಯ ಎಂಬ ಊರಿನಲ್ಲಿ ಜನರು ಕರೆದರು, ಇವರು ಕ್ರೈಸ್ತರು ಎಂಬುದಾಗಿ. ಜನರು ಹೇಳಿದ್ರು ಇವರು ಕ್ರೈಸ್ತರು. ಯಾರು ನೋಡಿ ಕ್ರೈಸ್ತರು ಅಂತ ಹೇಳಿದ್ರೆ ಶಿಷ್ಯರುಗಳನ್ನ ನೋಡಿ ಕ್ರೈಸ್ತರು ಎಂಬುದಾಗಿ ಹೇಳಿದ್ರು. ಶಿಷ್ಯರು ಅಂದರೆ ಯಾರು? ಒಬ್ಬನು ಕ್ರಿಸ್ತನನ್ನ ಹಿಂಬಾಲಿಸುವವನು, ಕ್ರಿಸ್ತನನ್ನ ಅನುಸರಿಸುವವನು, ಆತನು ಏನಾಗಿದ್ದಾನೆ? ಶಿಷ್ಯನು ಆಗಿದ್ದಾನೆ. ಹಾಗಾದರೆ ಶಿಷ್ಯರಾದವರಿಗೆ ಏನಂತ ಕರೆದರು? ಕ್ರೈಸ್ತರು ಎಂಬುದಾಗಿ ಕರೆಯಲ್ಪಟ್ಟರು. ಇವತ್ತು ಅನೇಕರು ಕ್ರೈಸ್ತರು ಅಂದರು ಯಾರಂದರೆ ಚರ್ಚಿಗೆ ಹೋಗೋರು, ದೀಕ್ಷಾಸ್ನಾನ ತೆಗೆದುಕೊಂಡವರು, ಪೀಟರ್, ಜಾನ್ ಅಂತ ಹೆಸರಿಟ್ಟುಕೊಂಡವರು, ಮೇರಿ ಅಂತ ಹೆಸರಿಟ್ಟುಕೊಂಡವರು, ಎಲಿಸಬೆತ್ ಅಂತ ಹೆಸರಿಟ್ಟುಕೊಂಡವರು ಕ್ರೈಸ್ತರು ಎಂಬುದಾಗಿ ತಿಳುಕೊಳ್ಳುವಂಥವರಾಗಿದ್ದಾರೆ. ಹೆಸರಿಂದ ಕ್ರೈಸ್ತರಾಗಲಿಕ್ಕೆ ಸಾಧ್ಯತೆ ಇಲ್ಲ, ಅಥವಾ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ರಿಂದ ನಾವು ಕ್ರೈಸ್ತರಾಗಲಿಕ್ಕೆ ಸಾಧ್ಯತೆ ಇಲ್ಲ. ಭಾನುವಾರ ಚರ್ಚಿಗೆ ಬರೋದರಿಂದ ಕ್ರೈಸ್ತರಾಗಲಿಕ್ಕೆ ಸಾಧ್ಯತೆ ಇಲ್ಲ. ದೀಕ್ಷಾಸ್ನಾನ ತೆಗೆದುಕೊಳ್ಳುವುದರ ಮೂಲಕವಾಗಿ, ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವುದರ ಮೂಲಕವಾಗಿ ನೀನು ಕ್ರೈಸ್ತನಾಗಲಿಕ್ಕೆ ಸಾಧ್ಯತೆ ಇಲ್ಲ. ಕ್ರೈಸ್ತನಾಗಲಿಕ್ಕೆ ಬೈಬಲಲ್ಲಿ ಕೆಲವೊಂದು ಸತ್ಯಾರ್ಥಗಳು ತಿಳಿಸಲ್ಪಟ್ಟಿದೆ. ಆ ರೀತಿಯಾಗಿ ನಾವು ಅನುಭವಗಳನ್ನು ಹೊಂದಿಕೊಂಡಾಗ ನಾವೇನಾಗ್ತೀವಿ? ನಿಜವಾದ ಕ್ರೈಸ್ತರಾಗ್ತೀವಿ. ಸೊ ಕ್ರೈಸ್ತರು ಅದರ ಅರ್ಥ ಇದು ಒಂದು ಅನುಭವವಾಗಿದೆ, ಇದೊಂದು ಜೀವನವಾಗಿದೆ, ದ ಲೈಫ್ ಸ್ಟೈಲ್ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಸೊ ಹಾಗಾದರೆ
ಕ್ರೈಸ್ತರು ಎಂಬವರಿಗೆ ಅನೇಕ ಬೈಬಲಲ್ಲಿ ಅನೇಕ ಹೆಸರುಗಳನ್ನು ನಮಗೆ ದೇವರು ಕೊಟ್ಟಿದ್ದಾನೆ. ಮೊದಲಾಗಿ ನಾವು ನೋಡಿದ್ವಿ, ಶಿಷ್ಯರಾದವರಿಗೆ ಕ್ರೈಸ್ತರು ಎಂಬುದಾಗಿ ನಾವು ನೋಡುತ್ತೇವೆ. ಮೂರನೇದಾಗಿ ನೋಡಬೇಕಾದರೆ ದೇವಜನರು ಎಂಬುದಾಗಿ ಕರೆಯಲ್ಪಡುತ್ತಾರೆ. ಮೊದಲನಾಗಿ ನೋಡುತ್ತೇವೆ, 6ನೇ ಅಧ್ಯಾಯ 1ನೇ ವಚನ ನಾವು ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 6:1 ನಾವು ನೋಡುತ್ತೇವೆ. ಆ ದಿವಸಗಳಲ್ಲಿ ಶಿಷ್ಯರು ಹೆಚ್ಚುತ್ತಾ ಬರಲಾಗಿ. ಆ ದಿವಸಗಳಲ್ಲಿ ಯಾರು ಹೆಚ್ಚುತ್ತಾ ಬಂದರು? ಶಿಷ್ಯರುಗಳು ಹೆಚ್ಚುತ್ತಾ ಬಂದರು. ಆದಿ ಶತಮಾನದಲ್ಲಿ, ಆದಿ ಅಪೊಸ್ತಲರ ದಿನಗಳಲ್ಲಿ, ಆ ದಿನಗಳಲ್ಲಿ ಕ್ರಿಶ್ಚಿಯನ್ ಎಂಬುದಾಗಿ ಕರೀತಿರಲಿಲ್ಲ ಜನರನ್ನ ಏನಂತ ಕರೀತಾ ಇದ್ರು? ಶಿಷ್ಯರು ಎಂಬುದಾಗಿ ಕರೆದರು. ಆ ನಂತರ ಅಂತ್ಯೋಕ್ಯದಲ್ಲಿ ನಾವು ಓದಿದ್ವಿ, 11ನೇ ಅಧ್ಯಾಯ 26ನೇ ವಚನದಲ್ಲಿ, ಅಂತ್ಯೋಕ್ಯದಲ್ಲಿ ಶಿಷ್ಯರಿಗೆ ಕ್ರೈಸ್ತರು ಎಂಬುದಾಗಿ ಹೆಸರು ಬಂತು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನಂತರ ಅದೇ ಅಪೊಸ್ತಲರ ಕೃತ್ಯಗಳು, ಅದರಲ್ಲಿ ನಾವು 9ನೇ ಅಧ್ಯಾಯ 13ನೇ ವಚನವನ್ನು ನಾವು ಓದಿಕೊಳ್ಳೋಣ. 9ನೇ ಅಧ್ಯಾಯ 13ನೇ ವಚನ. ಅದಕ್ಕೆ ಅನನೀಯನು, ಕರ್ತನೇ, ಆ ಮನುಷ್ಯನು ಯೆರೂಸಲೇಮಿನಲ್ಲಿ ನಿನ್ನನ್ನು ನಂಬಿದ ದೇವಜನರಿಗೆ ಎಷ್ಟೋ ಕೇಡನುಂಟು ಮಾಡಿದಾನೆಂದು ಅವನ ವಿಷಯವಾಗಿ ಅನೇಕರಿಂದ ಕೇಳಿದ್ದೇನೆ. ಇಲ್ಲಿ ಅನನೀಯನು ಅಂತ ಹೇಳುವಂತ ಮನುಷ್ಯನು ಅಲ್ಲಿ ಏನ್ ಹೇಳ್ತಾನೆ? ಕರ್ತನೆ, ಆ ಮನುಷ್ಯನು ಯೆರೂಸಲೇಮಲ್ಲಿ ನಿನ್ನನ್ನು ನಂಬಿದ ಶಿಷ್ಯರು ಮತ್ತು ಕ್ರಿಶ್ಚಿಯನ್ಸ್ ಎಂಬುದಾಗಿ ಹೇಳಲಿಕ್ಕೆ ಬದಲಾಗಿ ಇಲ್ಲಿ ಏನಂತ ಹೇಳ್ತಾ ಇದ್ದೇನೆ? ದೇವಜನರು ಎಂಬುದಾಗಿ ಹೇಳುವುದನ್ನ ನಾವು ನೋಡೋರಾಗಿದ್ದೇವೆ. 4ನೇದಾಗಿ ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ, ಅದೇ ಅಧ್ಯಾಯದಲ್ಲಿ 30ನೇ ವಚನವನ್ನ ನಾವು ಓದಿಕೊಳ್ಳೋಣ. 30ನೇ ವಚನವನ್ನ. ಇದು ಸಹೋದರರಿಗೆ ತಿಳಿದು ಬರಲು ಅವರು ಅವರನ್ನು ಕೈಸರೆಯಕ್ಕೆ ಕರಕೊಂಡು ಹೋಗಿ ಅಲ್ಲಿಂದ ತಾರ್ಸಕ್ಕೆ ಕಳುಹಿಸಿದರು. ಇಲ್ಲಿ ನಾವು ನೋಡುತ್ತೇವೆ, ಶಿಷ್ಯರು, ಕ್ರೈಸ್ತರು, ದೇವಜನರು ಎಂಬುದಾಗಿ ಹೇಳಲ್ಪಟ್ಟಂತ ವೇಳೆಯಲ್ಲಿ 30ನೇ ವಚನದಲ್ಲಿದೆ, ಇದು ಸಹೋದರರಿಗೆ ತಿಳಿದು ಬರಲು ಅವರು ಅವನನ್ನು ಕೈಸರಕ್ಕೆ ಕರಕೊಂಡು ಹೋಗಿ ಅಲ್ಲಿಂದ ತಾರ್ಸಕ್ಕೆ ಕಳುಹಿಸಿದರು. ಈಗ ನೋಡ್ರಿ, ಶಿಷ್ಯರು, ಕ್ರೈಸ್ತರು, ದೇವಜನರು ಮತ್ತು ಸಹೋದರರು. ಸೊ ಒಬ್ಬರಿಗೆ ನಮ್ಮೆಲ್ಲರನ್ನ ಏನಂತ ಕರೆಯಲ್ಪಡುತ್ತದೆ? ಶಿಷ್ಯರು ಆಗಿಯೂ ಮತ್ತು ಕ್ರೈಸ್ತರಾಗಿಯೂ ದೇವಜನರಾಗಿಯೂ ಮತ್ತು ನಮ್ಮನ್ನ ಸಹೋದರರು ಎಂಬುದಾಗಿ ಕರೆಯಲ್ಪಡುವಂಥದ್ದಾಗಿದೆ. ಮತ್ತು ಕಡೆದಾಗಿ ನೋಡುತ್ತೇವೆ, ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ, ಅದರಲ್ಲಿ 45ನೇ ವಚನವನ್ನು ಓದಿಕೊಳ್ಳೋಣ. ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಯಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ ಅನ್ಯ ಜನಗಳಿಗೂ ಪವಿತ್ರಾತ್ಮ ದಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಅತ್ಯಾಶ್ಚರ್ಯಪಟ್ಟರು. ಸಾಕು, ಇಲ್ಲಿ ನೋಡುತ್ತೇವೆ, ಅವರು ನಾನಾ ಭಾಷೆಗಳನ್ನ ದೇವರಲ್ಲಿ ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಯಹೂದ್ಯರಾದ ವಿಶ್ವಾಸಿಗಳು. ಎಲ್ಲರೂ ಹೇಳ್ರಿ, ಏನಾಗಿದ್ದಾರೆ? ಹಾಗಾದರೆ ನಮ್ಮನ್ನ ಏನಂತ ನಾವು ಗುರುತಿಸಲ್ಪಡುತ್ತೇವೆ ಅಂದರೆ 5 ನಾಮಧೇಯದಿಂದ ಕ್ರೈಸ್ತರು ಗುರುತಿಸಲ್ಪಡುತ್ತಾರೆ. 1, ಶಿಷ್ಯರಾಗಿ. ನೀನು ಕ್ರಿಸ್ತನನ್ನು ಹಿಂಬಾಲಿಸುತ್ತಿದ್ದರೆ, ಕ್ರಿಸ್ತನಾಗೆ ನಿನ್ನ ನಡತೆ, ನಿನ್ನ ಜೀವಿತಗಳು ಇರುವಾಗ ನಿನ್ನನ್ನು ಶಿಷ್ಯರು ಎಂಬುದಾಗಿ ಕರೆಯಲ್ಪಡುವಂಥದ್ದಾಗಿದೆ. ಮತ್ತು 2ನೇದಾಗಿ ಕ್ರೈಸ್ತರು ಎಂಬುದಾಗಿ ಕರೆ. 3ನೇದಾಗಿ ದೇವಜನರು, ಪರಿಶುದ್ಧವಂತರು ಎಂಬುದಾಗಿ. ದೇವಜನರು ಅಂದರೆ ಪರಿಶುದ್ಧವಂತರು. ಮತ್ತು 4ನೇದಾಗಿ ನಮ್ಮನ್ನ ಏನಂತ ಕರೆಯಲ್ಪಡುತ್ತೇವೆ? ನಾವು ಸಹೋದರರು. ನಾವೆಲ್ಲರೂ ಏನಾಗಿದ್ದೀವಿ? ಸಹೋದರರು. ಆಹಾ, ಸಹೋದರರು ಒಂದಾಗಿರುವುದು ಎಷ್ಟು ರಮ್ಯವಾದದ್ದು. ಸಹೋದರರ ಸ್ನೇಹ ನಿಮ್ಮಲ್ಲಿ ಬೆಳೆಯಲಿ. ಅದಕ್ಕೆ ಹೊಸ ಒಡಂಬಡಿಕೆ ನೋಡಬೇಕಾದರೆ ಸಹೋದರರು ಎಂಬುದಾಗಿ ಅನೇಕ ಕಡೆಗಳಲ್ಲಿ ಬರೆದುದಾಗಿ ನೋಡುತ್ತೇವೆ. ಮತ್ತು 5ನೇದಾಗಿ ನಮ್ಮನ್ನು ಏನಂತ ಕರೆಯಲ್ಪಡುತ್ತದೆ? ವಿಶ್ವಾಸಿಗಳು. ಎಲ್ಲರೂ ಹೇಳ್ರಿ, ನಮ್ಮನ್ನು ಏನಂತ ಕರೆಯಲ್ಪಡುತ್ತದೆ? ಸೊ ನಾವೇನೇನಾಗಿದ್ದೇವೆ? ಶಿಷ್ಯರು, ಕ್ರೈಸ್ತರು, ದೇವಜನರು, ಸಹೋದರರು, ಆಮೇಲೆ ವಿಶ್ವಾಸಿಗಳು. ಎಲ್ಲರೂ ಹೇಳ್ರಿ, ಏನೇನಾಗಿದ್ದೀವಿ ನಾವು? ಶಿಷ್ಯರು, ಕ್ರೈಸ್ತರು, ದೇವಜನರು, ಸಹೋದರರು ಮತ್ತು ವಿಶ್ವಾಸಿಗಳಾಗಿ
ದೇವರು ನಮ್ಮನ್ನ ಆತನ ಎಷ್ಟು ಒಂದು ಒಳ್ಳೆಯ ನಾಮ, ಎಷ್ಟು ಒಂದು ಒಳ್ಳೆಯ ಅದ್ಭುತವಾದಂಥ ಒಂದು ಹೆಸರು ದೇವರು ನಮಗೆ ಕೊಟ್ಟಿದ್ದಾನೆ. ಎಲ್ಲಿಯೂ ನಮ್ಮನ್ನ ಭಕ್ತರು ಅಥವಾ ಇವರು ಇಂಥವರು ಎಂಬುದಾಗಿ ನಮ್ಮನ್ನು ಅಂಡರ್ಮೆಸ್ಟ್ ಅಂದರೆ ಕೆಳಮಟ್ಟದಲ್ಲಿ ದೇವರು ನಮ್ಮನ್ನು ನೋಡದಂತೆ ದೇವರು ನಮ್ಮನ್ನು ಉನ್ನತವಾದ ರೀತಿಯಲ್ಲಿ ನಮ್ಮನ್ನು ಶ್ರೇಷ್ಠವಾದ ರೀತಿಯಲ್ಲಿ ನಮ್ಮನ್ನು ಗಣನೆಗೆ ತೆಗೆದುಕೊಂಡು ದೇವರ ವೇದದಲ್ಲಿ ನಮ್ಮನ್ನು ಕುರಿತು ಶಿಷ್ಯರಾಗಿ, ಕ್ರೈಸ್ತರಾಗಿ, ದೇವಜನರು, ಪರಿಶುದ್ಧವಂತ ಜನರಾಗಿ, ಸಹೋದರರಾಗಿ ಮತ್ತು ವಿಶ್ವಾಸಿಗಳನ್ನಾಗಿ ದೇವರು ನಮಗೆ ಕೊಟ್ಟಂತ ನಾಮವನ್ನು ಇಲ್ಲಿ ನಾವು ನೋಡುವಾಗ ಪ್ರಿಯರೇ, ಇದರಲ್ಲಿ ದೇವರು ನಮಗೆ ಎಷ್ಟು ಪ್ರಾಮುಖ್ಯತೆಯನ್ನು ಆತನು ಕೊಟ್ಟಿದ್ದಾನೆಂಬುದಾಗಿ ನಾವು ನೋಡೋರಾಗಿದ್ದೇವೆ. ಈ 5 ವಿಧವಾದ ಕಾರ್ಯಗಳು ಎಲ್ಲರಿಂದಲೂ ಇದನ್ನ ಏನ್ ಮಾಡಬಹುದು, ನಾವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಆದರೆ ಈ 5 ಸಂಗತಿಗಳು ಶಿಷ್ಯರಾಗಿ, ಕ್ರೈಸ್ತರಾಗಿ, ದೇವ ಜನರಾಗಿ ಅಂದರೆ ಪರಿಶುದ್ಧವಂತರಾಗಿ, ಸಹೋದರರಾಗಿ, ವಿಶ್ವಾಸಿಗಳಾಗಿ ಇರಲಿಕ್ಕಾಗಿ ದೇವರು ನಮ್ಮನ್ನ ಆತನು ತಾನೇ ನಮ್ಮನ್ನ ಈ ವಿಧಾನದಲ್ಲಿ ಉಂಟು ಮಾಡಿದ್ದಾನೆ. ಈ ಬಿರುದು, ಈ ನಾಮವನ್ನ ನಾವು ಪ್ರಯಾಸಪಟ್ಟು ಅಥವಾ ನಾವು ಒಳ್ಳೆಯದನ್ನು ಮಾಡಿ ಅಥವಾ ನಾವೇನೋ ಸತ್ಕಾರ್ಯಗಳನ್ನು ಮಾಡಿ ದಾನ ಧರ್ಮಗಳನ್ನು ಮಾಡೋದ್ರ ಮೂಲಕವಾಗಿ ಈ ಒಂದು ನಾಮವನ್ನು ನಾವು ಧರಿಸಿಕೊಂಡವರಾಗಿಲ್ಲ. ಈ ಎಲ್ಲವನ್ನ ಕ್ರಿಸ್ತನಿಂದಲೇ, ಆತನಿಂದಲೇ ನಮಗೆ ಎಲ್ಲವೂ ಏನಾಗಿದೆ, ನಿಮ್ಮನ್ನು ಶಿಷ್ಯರಾಗಿ ಆತನು ಮಾಡಿದ್ದಾನೆ, ನಿಮ್ಮನ್ನು ಕ್ರೈಸ್ತರಾಗಿ ಆತನು ಪರಿಗಣಿಸಿದ್ದಾನೆ, ನಿಮ್ಮನ್ನು ದೇವ ಜನರಾಗಿ ಆತನು ಪರಿಶುದ್ಧವಂತರಾಗಿ ಆತನ ರಕ್ತದಿಂದ ನಿಮ್ಮನ್ನು ಮಾಡಿದ್ದಾನೆ ಮತ್ತು ತನ್ನ ಮಗನಾದ ಯೇಸುವನ್ನು ಕಳಿಸಿಕೊಟ್ಟದರ ಮೂಲಕವಾಗಿ ನಾವು ದೂರವಾಗಿದ್ದ ನಾವೆಲ್ಲರೂ, ಬೇರೆ ಬೇರೆ ಆಗಿದ್ದಂಥ ನಾವೆಲ್ಲರೂ, ಬೇರೆ ಬೇರೆ ಪಂಗಡದವಾಗಿ, ಬೇರೆ ಬೇರೆ ಭಾಷೆಯವರಾಗಿದ್ದ ನಮ್ಮೆಲ್ಲರನ್ನ ಇವತ್ತು ಒಂದು ಸಹೋದರರಾಗಿ, ಸಹೋದರಿಯಾಗಿ ದೇವರು ನಮ್ಮನ್ನ ಇವತ್ತು ಮಾರ್ಪಡಿಸಿದ್ದಾನೆ. ಮತ್ತು ಒಬ್ಬನೇ ಕರ್ತನಾದ ಯೇಸು ಕ್ರಿಸ್ತನನ್ನ ನಾವು ನಂಬಿಕೆ ಇಟ್ಟದ್ರಿಂದ ನಮಗೆ ವಿಶ್ವಾಸಿಗಳು ಎಂಬುದನ್ನ ದೇವರು ಆತನು ನಮಗೆ ನೀಡಿದ್ದಾನೆ. ಈ 5 ವಿಷಯಗಳು ನಮ್ಮಿಂದ ಉಂಟಾದದಲ್ಲ, ಇವುಗಳೆಲ್ಲವೂ ಕ್ರಿಸ್ತನಿಂದಲೇ ನಮಗೆ ಉಂಟಾದಾಗಿದೆ. ಹಾಗಾದರೆ ಈ 5 ಸಂಗತಿಗಳು ನಮ್ಮಲ್ಲಿ ನಡೆಯಬೇಕಾದರೆ ಹಾಗಾದರೆ ಕ್ರಿಸ್ತನು ನಮಗೆ ಏನು ಮಾಡಿದ್ದಾನೆ ಎಂಬುದಾಗಿ ನಾವು ನೋಡಬೇಕಾದರೆ ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ 5ನೇ ವಚನವನ್ನ ಓದಿಕೊಳ್ಳೋಣ. 3ನೇ ಅಧ್ಯಾಯ 5ನೇ ವಚನವನ್ನ ಓದಿಕೊಳ್ಳ್ರಿ. ಅದಕ್ಕೆ ಯೇಸು, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಇಲ್ಲಿ ನಾವು ನೋಡುತ್ತೇವೆ ಶಿಷ್ಯರು, ಕ್ರೈಸ್ತರು, ದೇವಜನರು, ಸಹೋದರರು, ವಿಶ್ವಾಸಿಗಳು, ಈ ಪದವಿ ನಮಗೆ ದೇವರು ಕೊಟ್ಟಿರಲಿಕ್ಕೆ ಕಾರಣ ಯಾಕೆಂದರೆ ಬೈಬಲ್ ಹೇಳುತ್ತದೆ, ನಿಮಗೆ ನಾನು ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಅವನು ಸೇರಲಾರನು ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಅಂದರೆ ನಾವು ಹೊಸದಾಗಿ ಹುಟ್ಟಬೇಕು ಎಂಬುದನ್ನು ದೇವರು ತನ್ನ ವಾಕ್ಯದಿಂದಲೂ ಮತ್ತು ತನ್ನ ಆತ್ಮದಿಂದಲೂ ಆತನನ್ನ ನಂಬಿಕೆ ಇಟ್ಟಂತ ನಮ್ಮೆಲ್ಲರನ್ನು ಆತನು ಪುನರ್ಜನ್ಮವನ್ನು ನಮಗೆ ನೀಡಿದ್ದಾನೆ. ಅಂದರೆ ಪೂರ್ವ ಜನ್ಮದಲ್ಲಿ ಹಳೆಯ ನಮ್ಮ ಅನ್ಯ ಜೀವಿತ, ಅನ್ಯರಾಗಿದ್ದಾಗ ನಾವು ದೇವರಿಂದ ದೂರವಾಗಿದ್ವಿ. ಈಗ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟದ್ರಿಂದ, ಆತನನ್ನು ಸ್ವೀಕರಿಸಿದ್ರಿಂದ ಈಗ ದೇವರ ವಾಕ್ಯದಿಂದಲೂ ಪವಿತ್ರಾತ್ಮದಿಂದಲೂ ನಾವೆಲ್ಲರೂ ಯಾವ ಜನ್ಮವನ್ನ ಹೊಂದಿದ್ದೇವೆ ಅಂದರೆ ಪುನರ್ಜನ್ಮವನ್ನ ನಾವು ಹೊಂದಿದ್ದೇವೆ. ಪುನರ್ಜನ್ಮ ಅಂದರೆ ಅರ್ಥ ನಾವು ಮತ್ತೆ ಹುಟ್ಟಿದವರಾಗಿದ್ದೇವೆ. ಹೇಗೆ ಹುಟ್ಟಿದವರಾಗಿದ್ದೇವೆ? ನಾವು ನಮ್ಮ ತಾಯಿನ ಗರ್ಭದಲ್ಲಿ ತಿರುಗಿ ಹುಟ್ಟಿ ಬರಲಿಲ್ಲ, ಅಥವಾ ಬೇರೊಂದು ತಾಯಿನ ಗರ್ಭದಲ್ಲಿ ಹೋಗಿ ನಾವು ತಿರುಗಿ ಬರಲಿಲ್ಲ.
ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂತ ನೀನು, ಆತನನ್ನು ಸ್ವೀಕರಿಸಿಕೊಂಡಂತ ನೀವು ಮತ್ತು ನಾವು ಏನಾಗಿದ್ದೀವಿ ಅಂದರೆ, ನಾವು ನಮ್ಮ ಆತ್ಮದಲ್ಲಿ, ನಮ್ಮ ಹೃದಯದಲ್ಲಿ ನಾವು ಏನಾಗಿದ್ದೇವೆ, ಪುನರ್ಜನ್ಮವನ್ನ ಹೊಂದಿದ್ದೇವೆ, ಹೊಸಬರಾಗಿ ನಾವು ಹುಟ್ಟಿದ್ದೇವೆ. ಅದಕ್ಕಾಗಿ ಹೊಸಬರಾಗಿ ಹುಟ್ಟಿದ್ದ ಮೇಲೆ ಮೊದಲು ತಪ್ಪನ್ನ, ಪಾಪವನ್ನ ಮಾಡುವಾಗ ಅದು ನಮಗೆ ಇಷ್ಟದಿಂದ ಮಾಡುತ್ತಿದ್ವಿ. ಕುಡಿಯೋನು ಕುಡಿತಿದ್ದಾಗ ನಾವು ಇಷ್ಟದಿಂದ ಕುಡಿತಿದ್ವಿ, ಅಥವಾ ಒಂದು ವ್ಯಭಿಚಾರ ಮಾಡುವವನು, ಜೂಜಾಡುವವನು ಇಷ್ಟದಿಂದ ಮಾಡ್ತಿದ್ವಿ, ಕೆಟ್ಟ ಮಾತನಾಡುವಾಗ ಇಷ್ಟದಿಂದ ಮಾಡ್ತಾ ಇದ್ವಿ. ಈಗ ರಕ್ಷಣೆ ಹೊಂದಿದ ಮೇಲೆ, ಹೊಸಬರಾಗಿ ಹುಟ್ಟಿದ ಮೇಲೆ, ಈಗ ಒಂದು ವೇಳೆ ಹಳೆಯ ತಪ್ಪುಗಳನ್ನು ನಾವು ಮಾಡಲಿಕ್ಕೆ ಎಷ್ಟು ಮಂದಿ ಇಷ್ಟಪಡ್ತೀರಿ? ಯಾರು ಇಷ್ಟಪಡ್ತಿಲ್ಲ. ಮೊದಲು ಸಿನಿಮಾ ನೋಡಲಿಕ್ಕೆ, ಕುಡಿಲಿಕ್ಕೆ, ಜೂಜಾಡಲಿಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಇಷ್ಟಪಡ್ತಾ ಇದ್ವಿ. ಇಷ್ಟಪಟ್ಟು ಸಿನಿಮಾಗೆ ನಡ್ಕೊಂಡು ಹೋಗ್ತಿರ್ಲಿಲ್ಲ, ಓಡೋಡಿ ಹೋಗ್ತಾ ಇದ್ವಿ. ಕುಡಿಯೋರು ಸಂಜೆ ಆಗಿದ ತಕ್ಷಣ ಸಂತೋಷವಾಗಿ ಖುಷಿ ಖುಷಿಯಾಗಿ ಹೋಗಿ ಕುಡಿದು ಬರುತ್ತಿದ್ವಿ. ಅನೇಕ ತಪ್ಪುಗಳನ್ನು, ಪಾಪಗಳನ್ನು ಮಾಡುವಾಗ ನಾವು ಅದನ್ನು ಸಂತೋಷವಾಗಿ ಮಾಡ್ತಿದ್ವಿ. ಆದರೆ ಈಗ ಒಂದು ವೇಳೆ ಅಂಥ ತಪ್ಪುಗಳನ್ನು ಈಗ ನಾವು ಮಾಡಲಿಕ್ಕೆ ಹೋಗಬೇಕೆಂದರೆ ಇಷ್ಟವಾಗಿ ಮಾಡಲಿಕ್ಕೆ ಬದಲಾಗಿ ಈಗ ಅಂಥ ತಪ್ಪುಗಳನ್ನು ಏನಾದರೂ ಮಾಡಿದರೆ, ಒಂದು ವೇಳೆ ಜಗಳ ಆಡಿಬಿಟ್ರೆ, ಒಂದು ವೇಳೆ ಸುಳ್ಳು ಆಡಿದ್ರೆ, ಒಂದು ವೇಳೆ ಕೆಟ್ಟ ಮಾತಾಡಿದ್ರೆ ಕೂಡಲೇ ನಮ್ಮ ಮನಸ್ಸಾಕ್ಷಿ ನಮ್ಮನ್ನ ಏನ್ ಮಾಡುತ್ತೆ, ಬಾಧಿಸುತ್ತೆ. ಎಷ್ಟು ಮಂದಿಗೆ ಬಾಧಿಸುತ್ತೆ? ಆಮೆನ್, ಪ್ರೈಸ್ ದಿ ಲಾರ್ಡ್. ಆಗ ನಿಮಗೆ ಬಾಧಿಸುತ್ತೆ ಅಂದರೆ ಅರ್ಥ ನೀವು ಏನಾಗಿದ್ದೀರಿ, ಹೊಸಬರಾಗಿ ನೀವು ಹುಟ್ಟಿದ್ದೀರಿ. ಯಾಕೆಂದ್ರೆ ಪೂರ್ವ ಜನ್ಮ, ನಮ್ಮ ಜನ್ಮ ಎಂದಾಗಿದ್ರೆ ಪಾಪವನ್ನು ಹುಡುಕಿಕೊಂಡು ಹೋಗಿ ಮಾಡ್ತಿದ್ವಿ. ಈಗಿರುವ ಜನ್ಮ ಎಂಥ ಜನ್ಮ ಅಂದರೆ, ನಮ್ಮ ಹೊಸದಾಗಿ ಹುಟ್ಟಿರುವ ಈ ಜನ್ಮ ಪಾಪವನ್ನ ಹುಡುಕಿ ಹೋಗಿ ಮಾಡ್ತಾ ಇಲ್ಲ, ಪಾಪವನ್ನ ಬಿಟ್ಟು ಈಗ ನಾವೇನ್ ಮಾಡ್ತಾ ಇದ್ದೀವಿ, ಓಡಿ ಹೋಗ್ತಾ ಇದ್ದೀವಿ ಕ್ರಿಸ್ತನ ಬಳಿಗೆ. ಏನು ವ್ಯತ್ಯಾಸವಾಯಿತು? ಯಾರು ನಮ್ಮನ್ನು ಬದಲಾಯಿಸಿದ್ದು? ಮತಾಂತರ ನಮ್ಮನ್ನು ಬದಲಾಯಿಸಿತಾ? ದುಡ್ಡು ನಮ್ಮನ್ನು ಬದಲಾಯಿಸಿತಾ? ಒಂದು ವೇಳೆ ಪ್ರೇರೆ ಮನುಷ್ಯನು ದುಡ್ಡಿನಿಂದ ಅಥವಾ ಆಮಿಷಗಳಿಂದ ಕ್ರಿಸ್ತನನ್ನು ನಂಬುವುದಾದರೆ ಅವನ ಜೀವನದಲ್ಲಿ ಇಂಥ ಬದಲಾವಣೆಯನ್ನ, ವ್ಯತ್ಯಾಸವನ್ನ ನೋಡಲಿಕ್ಕೆ ಸಾಧ್ಯತೆ ಇಲ್ಲ. ಆಮಿಷಗಳಿಂದ, ಮತದಿಂದ, ಧರ್ಮದಿಂದ, ಹಣಗಳಿಂದ ಮತಾಂತರ ಆದವನು ತನ್ನ ಹಳೆಯ ಪಾಪದಲ್ಲೇ ಜೀವಿಸ್ತಾ ಇರ್ತಾನೆ. ಯಾಕೆಂದ್ರೆ ಅವನು ಆತ್ಮದಲ್ಲೂ ದೇವರಿಗೂ ಸಂಬಂಧ ಇಲ್ಲ. ಅವನೊಬ್ಬ ಮತದಾರಿ ಆಗುತ್ತಾನೆ. ಧರ್ಮದಿಂದ ಧರ್ಮಕ್ಕೆ ಮಾತ್ರ ಬಂದಿರ್ತಾನೆ, ಮತದಿಂದ ಮತಕ್ಕೆ ಬಂದಿರ್ತಾನೆ. ಆದರೆ ನಾವು ಮತದಿಂದ ಮತಕ್ಕೆ ಬರಲಿಲ್ಲ, ಧರ್ಮದಿಂದ ಧರ್ಮಕ್ಕೆ ಬರಲಿಲ್ಲ. ಹಳೆಯ ಸ್ವಭಾವದಿಂದ ಪಾಪಕ್ಕಾಗಿ ಸತ್ತವರಾಗಿ ಈಗ ನೀತಿಗಾಗಿ ಜೀವಿಸುವಂತ ಹೊಸ ಜನ್ಮವನ್ನ, ಹೊಸಬರಾಗಿ ನಾವು ಹುಟ್ಟಿದ್ದೇವೆ. ಯಾರೆಲ್ಲ ಯೇಸು ಕ್ರಿಸ್ತನ ಮೇಲೆ ನೀವು ನಂಬಿಕೆ ಇಟ್ಟಿದ್ದೀರೋ, ನೀವು ಹಳೆ ಜನ್ಮವಲ್ಲ, ಪೂರ್ವ ಸ್ವಭಾವದವರಲ್ಲ. ನೀವೆಲ್ಲರೂ ಏನಾಗಿದ್ದೀರಿ? ಹೊಸ ಜನ್ಮವನ್ನ, ಪುನರ್ಜನ್ಮವನ್ನ ನೀವು ಹೊಂದಿದ್ದೀರಿ. ಈ ಪುನರ್ಜನ್ಮ ಏನ್ ಮಾಡುತ್ತಂದ್ರೆ ಪಾಪವನ್ನ ದ್ವೇಷಿಸುತ್ತೆ, ಪಾಪವನ್ನ ಇಷ್ಟಪಡುವುದಿಲ್ಲ. ಈ ಪುನರ್ಜನ್ಮ ಕ್ರಿಸ್ತನನ್ನ ಮೆಚ್ಚಿಸಬೇಕು, ಕ್ರಿಸ್ತನನ್ನ ಪ್ರಿಯಪಡಿಸಬೇಕೆಂಬುದಕ್ಕಾಗಿ ಈ ಪುನರ್ಜನ್ಮ ಏನ್ ಮಾಡುತ್ತೆ, ನಮ್ಮಲ್ಲಿ ತವಕವನ್ನ, ಆಸೆಯನ್ನ, ಬಯಕೆಯನ್ನ ಉಂಟು ಮಾಡುವಂಥದ್ದಾಗಿದೆ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ ಅದರಲ್ಲಿ 18ನೇ ವಚನವನ್ನ ಓದಿಕೊಳ್ಳೋಣ. 1ನೇ ಅಧ್ಯಾಯ 18ನೇ ವಚನವನ್ನ ಓದಿಕೊಳ್ಳ್ರಿ. ಆತನು ತನ್ನ ಸುಚಿತ್ತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತಾದೆವು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಯಾಕೋಬನು ಬರೆಯುವಾಗ ಹೇಳ್ತಾನೆ, ದೇವರು ತನ್ನ ಚಿತ್ತದ ಪ್ರಕಾರ ನಮ್ಮನ್ನ ಆತನು ಏನ್ ಮಾಡಿದ್ದಾನೆ, ವಾಕ್ಯದಿಂದ ಹುಟ್ಟಿಸಿದ್ದಾನೆ. ನಾವು ಹೇಗೆ ಹುಟ್ಟಿದ್ದೀವಿ ಅಂದ್ರೆ ಬುದ್ಧಿಯಿಂದ ಹುಟ್ಟಿಲ್ಲ, ತಿರುಗಿ ತಾಯಿನ ಗರ್ಭದಲ್ಲಿ ಹೋಗಿ ನಾವು ಹುಟ್ಟಲಿಲ್ಲ, ಮತ್ತೆ ಸತ್ತು ನಾವು ಪುನರ್ಜನ್ಮ ಹೊಂದಿ ಬರಲಿಲ್ಲ. ಹೇಗೆ ಹುಟ್ಟಿದ್ದೀವಿ ಅಂದರೆ ಯೇಸುವಿನ ವಾಕ್ಯವನ್ನ ನಂಬಿದ ನೀನು, ಆ ವಾಕ್ಯ ನಿನ್ನನ್ನು ಏನ್ ಮಾಡಿತ್ತು,
ಹೊಸದಾಗಿ ಹುಟ್ಟುವಂತೆ ಮಾಡಿತು. ಯಾವತ್ತು ಪಾಸ್ಟ್ರೆ ನನಗೆ ಗೊತ್ತಾಗಿಲ್ಲ, ಅದು ನಿನಗೆ ಗೊತ್ತಾಗುವುದಿಲ್ಲ. ಗಾಳಿ ಯಾವ ಕಡೆ ಹೋಗುತ್ತೆ, ಯಾವ ಕಡೆ ಬರುತ್ತೆ ಎಂಬುದಾಗಿ ನಮಗೆ ತಿಳಿಯುವುದಿಲ್ಲವೋ, ಹಾಗೆಯೇ ನಿನಗೆ ಅರಿಯದೆ, ನಿನಗೆ ತಿಳಿಯದೆ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾಗ ನಿನ್ನ ಹೃದಯದಲ್ಲಿ ಹೊಸದಾದಂಥ ಮನುಷ್ಯನು ಹುಟ್ಟಿದ್ದಾನೆ. ಆತನೇ ಹೊಸ ಸೃಷ್ಟಿ, ಆತನೇ ದೇವರ ಮಗನು, ಆತನೇ ದೇವರ ಮಗಳು ಆಗಿದ್ದಾಳೆ. ಹಲ್ಲೆಲೂಯಾ. ಈ ರಕ್ತವು, ಈ ಮಾಂಸದಲ್ಲಿ ನಾವು ಹೊಸದಾಗಿ ಹುಟ್ಟಿಲ್ಲ. ಈ ರಕ್ತವು ಮಾಂಸವು ನಮ್ಮದು ಹೇಗಿತ್ತು ಹಾಗೆ ಇತ್ತು. ನೀನು ಕ್ರಿಸ್ತನನ್ನ ನಂಬಿಕೆ ಇಟ್ಟ ಮೇಲೆ ನಿನ್ನ ಶರೀರದಲ್ಲಿ, ದೇಹದಲ್ಲಿ ಬದಲಾವಣೆಯನ್ನ ನೀನು ಕಾಣದೆ ಇರಬಹುದು. ಆದರೆ ನಿನ್ನ ಒಳಗಡೆ ನೀನು ಅರಿಯದೆ, ನೀನು ತಿಳಿಯದೆ, ನಿನ್ನ ಒಳಗಡೆ ಒಂದು ಹೊಸ ಮನುಷ್ಯನು ಹುಟ್ಟಿದ್ದಾನೆ. ಅವನೇ ಕ್ರಿಸ್ತನ ಸಾರೂಪ್ಯವಾಗಿದ್ದಾನೆ. ಆತನೇ ದೇವರಿಗೆ ಹೋಲಿಕೆಯಾಗಿದ್ದಾನೆ. ಆತನೇ ದೇವರ ಮಗನಾಗಿ, ಮಗಳಾಗಿ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಲ್ಲ. ಅದಕ್ಕೆ ಇಲ್ಲಿ ಏನು ಹೇಳ್ತೇವೆ, ನೀವೆಲ್ಲರೂ ಆತನ ಚಿತ್ತದ ಪ್ರಕಾರವಾಗಿ ಸತ್ಯ ಬೋಧನೆಯಿಂದ, ಸುಳ್ಳಾದ ಬೋಧನೆಯಿಂದಲ್ಲ, ನೀವು ಕೇಳುತ್ತಿರುವ ಈ ಸತ್ಯದ ಬೋಧನೆಯಿಂದ ನಮ್ಮನ್ನು ದೇವರೇನು ಮಾಡಿದ್ದಾನೆ, ಹುಟ್ಟಿಸಿದ್ದಾನೆ. ನಾವಾಗಿ ಹುಟ್ಟಲಿಲ್ಲ. ನಾವಾಗಿ ಹುಟ್ಟಲಿಕ್ಕೆ ಕ್ರಿಸ್ತನಲ್ಲಿ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಯಾರಾದರೂ ನಾನು ಕ್ರಿಶ್ಚಿಯನ್ ಆಗಬೇಕು, ನಾನು ಯಾವ್ದಾದ್ರು ಕ್ರೈಸ್ತ ಧರ್ಮಕ್ಕೆ ಸೇರಬೇಕಂದ್ರೆ ಸೇರ್ಕೋಬಹುದು ನೀನು. ಆದರೆ ದೇವರಲ್ಲಿ ನೀನು ಏನಾಗಲಿಕ್ಕೆ ಸಾಧ್ಯತೆ ಇಲ್ಲ, ದೇವರ ಮಗನಾಗಿ, ಮಗಳಾಗಲಿಕ್ಕೆ ಸಾಧ್ಯತೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅನೇಕ ವೇಳೆಗಳಲ್ಲಿ ಪ್ರಿಯರೇ, ನಾವು ತಿಳ್ಕೊಂಡಿದ್ದೇವೆ, ಸುಮ್ಮನೆ ಏನೋ ಚರ್ಚಿಗೆ ಬರ್ತಾ ಇದ್ದೀವಿ, ಹೋಗ್ತಾ ಇಲ್ಲ. ನಿನ್ನ ಒಳಗಡೆ ಒಂದು ಬದಲಾವಣೆ ಉಂಟಾಗಿದೆ, ನಿನ್ನ ಒಳಗಡೆ ಒಂದು ಟ್ರಾನ್ಸ್ಫಾರ್ಮೇಷನ್ ಉಂಟಾಗಿದೆ. ಅದಕ್ಕೆ ಈ ಕ್ರಿಸ್ತನ ಪ್ರೀತಿಯಿಂದ, ಈ ದೇವರ ವಾಕ್ಯದಿಂದ ನೀನು ಬಿಟ್ಟು ಅಗಲಿ ಹೋಗಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ನಿನ್ನ ಒಳಗಡೆ ದೇವರ ಸ್ಪಿರಿಟ್, ದೇವರ ಆತ್ಮ ಇದೆ. ನಿನ್ನ ಒಳಗಡೆ ದೇವರ ವಾಕ್ಯವಿದೆ. ದೇವರ ವಾಕ್ಯದಿಂದ ನೀನು ಹುಟ್ಟಿದ್ದೀಯಾ. ಹೇಗೆ ಹುಟ್ಟಲಿಕ್ಕೆ ಸಾಧ್ಯ? ತಂದೆ ತಾಯಿಗಳ ಸಂಕಲ್ಪದಿಂದ ನೀವು ಹುಟ್ಟಿದವರಲ್ಲ, ದೇವರ ವಾಕ್ಯದಿಂದ ಹುಟ್ಟಿದವರಾಗಿದ್ದೇವೆ. ಉದಾಹರಣೆ ನಾನು ಹೇಳ್ತೇನೆ, ಆದಾಮನು ತಂದೆ ತಾಯಿಯ ಸಂಕಲ್ಪದಿಂದ ಹುಟ್ಟಲಿಲ್ಲ. ದೇವರ ಸಾರೂಪ್ಯದಲ್ಲಿ, ದೇವರ ಹೋಲಿಕೆಗೆ ಆಗಿ ಆತನನ್ನು ಏನು ಮಾಡಿದ್ರು ದೇವರು? ತಂದೆ ತಾಯಿ ಇಲ್ದೇನೆ ಆತನನ್ನು ಸೃಷ್ಟಿ ಮಾಡಿದ್ರು. ಅದರಿಂದ ದೇವರು ಯಾರನ್ನ ಸೃಷ್ಟಿ ಮಾಡಿದ್ರು? ಅವಳನ್ನ ದೇವರು ಸೃಷ್ಟಿ ಮಾಡಿದ್ರು. ದೇವರು ಅವಳನ್ನು ಸೃಷ್ಟಿ ಮಾಡುವಾಗ ಅವಳಿಗೆ ತಂದೆ ತಾಯಿ ಇರಲಿಲ್ಲ. ಆದರೆ ದೇವರು ಸೃಷ್ಟಿಕರ್ತನಾಗಿರುವುದರಿಂದ ನಿನ್ನನ್ನು ಈ ಲೋಕದಲ್ಲಿ ತಿರುಗಿ ಹೊಸದಾಗಿ ಸೃಷ್ಟಿಯನ್ನ ನಿನ್ನಲ್ಲಿ ಉಂಟು ಮಾಡಿದ್ದಾನೆ. ಇದು ನಮ್ಮ ಗ್ರಹಿಕೆಗೆ, ನಮ್ಮ ಬುದ್ಧಿಗೆ ಎಟಕಿಸಲಾರದಂತ ದೊಡ್ಡ ಅದ್ಭುತವಾಗಿದೆ. ಪ್ರೈಸ್ ದಿ ಲಾರ್ಡ್. ಯೇಸು ಈ ಲೋಕದಲ್ಲಿ ಹುಟ್ಟುವಾಗ ಆತನು ತಂದೆ ತಾಯಿಗಳ ಸಂಕಲ್ಪದಿಂದ ಆತನು ಹುಟ್ಟಲಿಲ್ಲ. ಯೋಚನೆ ಮಾಡ್ರಿ, ಯೇಸು ಈ ಲೋಕದಲ್ಲಿ ತಂದೆ ತಾಯಿಗಳ ಸಂಕಲ್ಪದಿಂದ ಆತನು ಹುಟ್ಟಿದವನಾಗಲಿಲ್ಲ. ಆತನು ಹೇಗೆ ಹುಟ್ಟಿದನು? ವಾಕ್ಯದ ಮೂಲಕವಾಗಿ ಯೇಸು ಆತನು ಮರಿಯಳ ಗರ್ಭದಲ್ಲಿ ಆತನು ಗರ್ಭವನ್ನು ಧರಿಸಿದ. ಹಾಗೆಯೇ ನೀವು ಸಹ, ನಾವು ದೇವರ ಮಾರ್ಗದಲ್ಲಿ, ದೇವರ ದೃಷ್ಟಿಯಲ್ಲಿ ನಾವು ಹೇಗೆ ಹುಟ್ಟಿದ್ದೇವೆ ಅಂದರೆ ತಂದೆ ತಾಯಿಗಳ ಸಂಕಲ್ಪದಿಂದ ಅಲ್ಲ. ನಮ್ಮ ಸ್ಪಿರಿಟ್, ನಮ್ಮ ಆತ್ಮ ಬಂದು ದೇವರ ವಾಕ್ಯದಿಂದ ಉಂಟಾಗಿರುವುದರಿಂದ ಇದುವರೆಗೂ ನಾವು ಕ್ರಿಸ್ತನಲ್ಲಿ ಜೀವಿಸುತ್ತಾ ಇರಲಿಕ್ಕೆ, ಕ್ರಿಸ್ತನಲ್ಲಿ ಬಾಳುತ್ತಾ ಇರಲಿಕ್ಕೆ ಕಾರಣ ಯಾಕೆಂದರೆ ನಾವು ಮನುಷ್ಯರ ಆಲೋಚನೆಯಂತೆ ಧರ್ಮದಲ್ಲಿ ಹುಟ್ಟಿದವರಲ್ಲ ಅಥವಾ ಧರ್ಮದಲ್ಲಿ ಸೇರಿದವರಲ್ಲ. ನಾವು ದೇವರ ವಾಕ್ಯದಿಂದ ಏನಾಗಿದ್ದೀವಿ? ಹುಟ್ಟಿದವರಾಗಿದ್ದೇವೆ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದು ಮಾತ್ರ ಅಲ್ಲ, ನಾವು ಆತನ ಸೃಷ್ಟಿಗಳಲ್ಲಿ, ಈ ಭೂಲೋಕದಲ್ಲಿ ಆತನು ಸೃಷ್ಟಿ ಮಾಡಿದ ಯಾವ ಸೃಷ್ಟಿಗಳು ಆತನಲ್ಲಿ ಏನಾಗಿದ್ದೇವೆ? ಎರಡನೇದಾಗಿದೆ. ನಾವೆಲ್ಲರೂ ಏನಾಗಿದ್ದೇವೆ? ಪ್ರಥಮ ಫಲವಾಗಿದೆ. ಫಸ್ಟ್
ಬಾರ್ನ್, ಮೊದಲು ಹುಟ್ಟಿದವರಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೆನ್. ಸೊ ಅದಕ್ಕಾಗಿ ಈ ವಾಕ್ಯಗಳನ್ನ ನೀವು ಹೇಗೆ ಎಂಬುದಾಗಿ ಕೇಳೋದ್ರಿಂದಲ್ಲ, ಈ ವಾಕ್ಯಗಳನ್ನ ನಂಬುವುದರ ಮೂಲಕವಾಗಿ ನಿಮಗೆ ಏನಾಗುತ್ತೆ, ರಕ್ಷಣೆ ಉಂಟಾಗಿದೆ. ಪ್ರೈಸ್ ದಿ ಲಾರ್ಡ್. ಇದು ಒಂದು ವೇಳೆ ಕೇಳುವವರಿಗೆ ಕಬ್ಬಿಣದ ಕಡಲೆ ಆಗಿರ್ಬೋದು, ಆದರೆ ನಂಬುವವರಿಗೆ ನಿಮಗೆ ಇದು ಏನಾಗಿದೆ, ಎಲ್ಲವೂ ನಿಮ್ಮಲ್ಲಿ ಸಾಧ್ಯವಾಗಿ ನಡೆದಿದೆ, ಆಗಿದೆ. ಈಗ ಇನ್ನು ನೀವು ಹಳೆಯ ಮನುಷ್ಯರಲ್ಲ, ನೀವೆಲ್ಲರೂ ಏನಾಗಿದ್ದೀರಿ, ಹೊಸ ಮನುಷ್ಯರಾಗಿದ್ದೀರಿ. ನೀವು ಹಳೆಯ ತಂದೆ ತಾಯಿಯಿಂದ ಹುಟ್ಟಿದಂತ ಜನರಾಗಿದ್ದರೂ ನಿಮ್ಮ ಆತ್ಮ ತಂದೆ ತಾಯಿಯಿಂದ ಹುಟ್ಟಿದ್ದಲ್ಲ. ನಿಮ್ಮ ಆತ್ಮ ಯಾರಿಂದ ಹುಟ್ಟದಾಗಿತ್ತು, ದೇವರಿಂದ ಹುಟ್ಟಿದಾಗಿತ್ತು. ಅದು ಸತ್ತೋಗಿತ್ತು. ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟ ಮೇಲೆ ನಿಮ್ಮ ಆತ್ಮ ಇವತ್ತು ಏನಾಗಿದೆ, ತಿರುಗಿ ಬದುಕಿ ಬಂದಿದೆ. ಅದಕ್ಕೆ ನೀವು ಪುನರ್ಜನ್ಮವನ್ನ ನೀವು ಹೊಂದಿದವರಾಗಿದ್ದೀರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. 1 ಪೇತ್ರ 1ನೇ ಅಧ್ಯಾಯ 23ನೇ ವಚನವನ್ನ ಓದಿಕೊಳ್ಳೋಣ. 1 ಪೇತ್ರ 1ನೇ ಅಧ್ಯಾಯ 23ನೇ ವಚನವನ್ನು ಓದ್ಕೊಳ್ರಿ. ನೀವು ಪುನರ್ಜನ್ಮ ಹೊಂದಿದ್ದವರಾಗಿದ್ದೀರಲ್ಲ, ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. ಪ್ರೈಸ್ ದಿ ಲಾರ್ಡ್, ಆಮೆನ್, ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ನೀವು ಅಂದ್ರೆ ಯಾರು, ನಾನು ಪುನರ್ಜನ್ಮವನ್ನ ಏನ್ ಮಾಡಿದ್ದೀನಿ, ಒಂದಕ್ಕೆ ಹೋಗ್ತೀವ, ಹೊಂದಿದ್ದೀರಾ ಅಂತ ಹೇಳ್ತಾ ಇದೆಯಾರ ಇಲ್ಲಿ. ಹೊಂದಿದವರಾಗಿದ್ದೀರಲ್ಲ, ಹೊಂದಿದವರಾಗ್ತೀರಾ, ಹೊಂದುತ್ತೀರಾ ಅಂತ ಬರ್ದಿದ್ಯಾ, ಹೊಂದಿದವರಾಗಿದ್ದೀರಲ್ಲ ಅಂತ ಬರ್ದಿದ್ಯಾ? ಎಲ್ಲರೂ ಹೇಳ್ರಿ ಏನಾಗಿದ್ದೀವಿ ನಾವು? ಇನ್ನು ಪುನರ್ಜನ್ಮ ಹೊಂದುವವರಲ್ಲ, ಆಲ್ರೆಡಿ ಯೇಸುವಲ್ಲಿ ನಂಬಿಕೆ ಇಟ್ಟ ನಾವೆಲ್ಲರೂ ಏನಾಗಿದ್ದೀವಿ, ಪುನರ್ಜನ್ಮವನ್ನ ಹೊಂದಿದ್ದೀವಿ. ಹೇಗೆ ಪಾಸ್ಟ್ರೆ, ಯಾವತ್ತು ಪಾಸ್ಟ್ರೆ, ಇವತ್ತೇನೋ ಹೊಸದಾಗಿ ನೀವು ಹೇಳಂತರ ಇದೆಯಲ್ಲ? ಹೌದು ಪ್ರಿಯರೇ, ಇಲ್ಲಿ ನೋಡುತ್ತೇವೆ, ಆ ಜನ್ಮ ಅಂದ್ರೆ ಯಾವ ಜನ್ಮ? ಪುನರ್ಜನ್ಮ ಎಂಬುದು ನಾಶವಾಗುವ ಬೀಜದಿಂದ ಆದುದಲ್ಲ. ಪುನರ್ಜನ್ಮ ಎಂಬುದು ಪ್ರಿಯರೇ ತತ್ವ ಬೋಧನೆಗಳಿಂದಲೂ ಧರ್ಮದಲ್ಲಿ ಸೇರುವುದರಿಂದಲೂ ಅಥವಾ ಈ ಒಂದು ಮತಕ್ಕೆ ಸೇರುವುದರಿಂದ ಪುನರ್ಜನ್ಮ ಆಗುವುದಿಲ್ಲ. ದೀಕ್ಷಾ ಸ್ಥಾನ ತೆಗೆದುಕೊಳ್ಳೋದ್ರಿಂದ ಪುನರ್ಜನ್ಮ ಆಗುವುದಿಲ್ಲ. ಚರ್ಚಿಗೆ ಬರ್ತಾ ಇರೋದ್ರಿಂದ ಪುನರ್ಜನ್ಮ ಆಗುವುದಿಲ್ಲ. ಈ ನಾಶವಾಗದ ಬೀಜದಿಂದಲೇ, ಯಾವ ಬೀಜ? ದೇವರ ವಾಕ್ಯ ಎಂಬ ಬೀಜ ನಮ್ಮ ಒಳಗಡೆ ಬಂದಿದ್ದರಿಂದ. ಎಲ್ಲರೂ ಗಮನಿಸಿರಿ, ದೇವರ ವಾಕ್ಯ ಮರಿಯಳ ಗರ್ಭದಲ್ಲಿ ಬಂತು. ಅವಳು ಹೇಳುತ್ತಾಳೆ, ಇದು ನನಗೆ ಆಶ್ಚರ್ಯವಾಗುತ್ತದೆ, ನಾನು ಕನ್ಯೆ, ನಾನು ಹೇಗೆ ಗರ್ಭ ಧರಿಸಲಿಕ್ಕೆ ಸಾಧ್ಯ? ಆದರೂ ನಿನ್ನ ಮಾತಿನ ಮೇರೆಗೆ ನನಗೆ ಆಗಲಿ, ನಿನ್ನ ಮಾತಿನ ಮೇರೆಗೆ ನನಗೆ ಆಗಲಿ ಎಂಬುದಾಗಿ ವಾಕ್ಯವನ್ನ ಮರಿಯಾಳಲು ಸ್ವೀಕರಿಸಿಕೊಂಡಾಗ ಅವಳಲ್ಲಿ ಯೇಸು ಕ್ರಿಸ್ತನು ಗರ್ಭದಲ್ಲಿ ಆತನು ಏನ್ ಮಾಡಿದನು? ಜನಿಸಿ ಬಂದನೆಂಬುದಾಗಿ ನೋಡುತ್ತೇವೆ. ಹಾಗೆಯೇ ಯಾರೆಲ್ಲ ನೀವು ಯೇಸು ಕ್ರಿಸ್ತನ ವಾಕ್ಯವನ್ನ ನಂಬಿದಿರೋ, ಸ್ವೀಕರಿಸಿಕೊಂಡ್ರೋ, ನೀವೆಲ್ಲರೂ ಏನಾಗಿದ್ದೀರಿ? ಆ ವಾಕ್ಯದ ಬೀಜದಿಂದ ಸತ್ತು ಹೋಗಿದ್ದಂತ ನಮ್ಮ ಆತ್ಮ, ಪ್ರೈಸ್ ದಿ ಲಾರ್ಡ್, ಸತ್ತು ಹೋಗಿದ್ದಂತ ನಮ್ಮ ಆತ್ಮ ಏನಾಯ್ತು? ಯಾವತ್ತು ಯೇಸುನ ನಂಬಿದ್ರೋ ಆವತ್ತು ವಾಕ್ಯ ಒಳಗಡೆ ಹೋಗಿದ ತಕ್ಷಣ, ಯೇಸು ಒಳಗಡೆ ಹೋಗಿದ ತಕ್ಷಣ, ಯೇಸುನ ನಂಬಿದ ತಕ್ಷಣ ಸತ್ತು ಹೋದಂತ ಆ ಆತ್ಮ ಕಣ್ಬಿಟ್ಟ. ಆಹಾ, ನಾನು ಸತ್ತು ಹೋಗಿದ್ದೆ, ಜೀವವುಳ್ಳ ವಾಕ್ಯ ನನ್ನಲ್ಲಿ ಬಂದಿದೆ, ನಾನು ತಿರುಗಿ ಇವಾಗ ಏನಾಗಿದ್ದೀನಿ? ನಾನು ಬದುಕಿದ್ದೇನೆ. ನನ್ನ ಕಣ್ಣು ಕಾಣುತ್ತೆ, ನನ್ನ ಕಿವಿ ಕೇಳುತ್ತೆ, ನನ್ನ ಬಾಯಿ ಮಾತಾಡುತ್ತೆ. ನಾನು ಮಲಗಿದ್ದೆ, ಸತ್ತು ಹೋಗಿದ್ದೆ, ಇನ್ನು ಮುಂದೆ ನಾನು ನಡೆಯುತ್ತೇನೆ. ಓ, ನನ್ನ ಕೈ ಮುದುರಿಕೊಂಡಿತ್ತು, ಇನ್ಮೇಲೆ ನನ್ನ ಕೈ ಕೆಲಸ ಮಾಡುತ್ತೆ. ಓ, ನನಗೆ ಎಲ್ಲವೂ ತಿಳುವಳಿಕೆ ಇರಲಿಲ್ಲ, ಇನ್ನು ಮುಂದೆ ನನಗೆ ತಿಳುವಳಿಕೆ ಉಂಟಾಯಿತು. ಯಾವುದು ಸತ್ಯ, ಯಾವುದು ಸುಳ್ಳು ಎಂಬುದಾಗಿ ಎಲ್ಲ ಒಂದೇ ಕ್ಷಣದಲ್ಲಿ ನಮ್ಮಲ್ಲಿ ದೇವರು ಮಾರ್ಪಟ್ಟು ಕೊಂಡು ಬಂದ. ಎಂತ ಅದ್ಭುತ ಇದು, ಎಂತ ಅತಿಶಯ ಪ್ರೇರೆ! ಸತ್ತವನು ಎದ್ದು ಬರುವುದು ದೊಡ್ಡ ಅದ್ಭುತ ಅಲ್ಲ, ಏಡ್ಸ್ ರೋಗಿಗಳು ವಾಸಿಯಾಗುವುದು ದೊಡ್ಡ ಅದ್ಭುತವಲ್ಲ, ಹುಟ್ಟು
ಕುರುಡನ್ನು, ಕುಂಟನು ಅದ್ಭುತಗಳನ್ನು ಹೊಂದಿಕೊಳ್ಳೋದು ಅದ್ಭುತವಲ್ಲ. ಈ ಪುನರ್ಜನ್ಮ ಎಂಬುದೇ ನೋಡ್ರಿ, ಇದು ಎಂತ ಅದ್ಭುತವಾಗಿದೆ. ಹಲ್ಲೆಲೂಯಾ. ಈ ಜೀವವುಳ್ಳ ವಾಕ್ಯ ಸತ್ತ ನಮ್ಮ ಆತ್ಮದಲ್ಲಿ ಬಂದ ತಕ್ಷಣ ನಮ್ಮ ಕಣ್ಣು ಏನಾಯ್ತು? ತೆರೆಯಲ್ಪಡ್ತು, ಕಣ್ಣು ಮುಚ್ಚಲ್ಪಟ್ಟಿತ್ತು. ಪ್ರೈಸ್ ಅಲ್ಲ. ನಮ್ಮ ಕಿವಿ ಮೊದಲು ದೇವರ ಸ್ವರಕ್ಕೆ ಕಿವಿ ಕೊಡ್ತಿರ್ಲಿಲ್ಲ. ಯಾವಾಗ ನಾವು ಹೊಸಬರಾಗಿ ಹುಟ್ಟಿದ್ವೋ ಈಗ ದೇವರ ಸ್ವರ ಏನಂತ ಗೊತ್ತಾಗ್ತಾ ಇದೆ, ಯಾವುದು ಸತ್ಯ ಅಂತ ಗೊತ್ತಾಗ್ತಾ ಇದೆ, ಯಾವುದು ಸುಳ್ಳಂತ ಗೊತ್ತಾಗ್ತಾ ಇದೆ. ಪ್ರೈಸ್ ಅಲ್ಲ. ಮೊದಲು ನಮ್ಮ ಬಾಯಿಯಲ್ಲಿ ಹೊಲಸು ಮಾತುಗಳಿಡ್ತಿದ್ವು, ಈಗ ದೇವರ ಮಾತುಗಳು ನಮ್ಮ ಬಾಯಲ್ಲಿ ದೇವರು ಈಗ ಇಟ್ಟಿದ್ದಾನೆ. ಮೊದಲು ನಾವು ಕ್ರಿಸ್ತನನ್ನು ಅನುಸರಿಸಿ ನಡೆಯುತ್ತಿರಲಿಲ್ಲ, ಈಗ ದೇವರನ್ನು ಅನುಸರಿಸಿ ನಡೆಯುವಂಥ ಕಾಲುಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಈ ಕೈಗಳು ವ್ಯರ್ಥವಾದ ಕೆಲಸಗಳಿಗೆ ಇತ್ತು, ಈ ಕೈಯಿಂದ ಯಾವ ಕೆಲಸಗಳು ಮಾಡೋಕ್ಕಾಗ್ತಿಲ್ಲ. ಯೇಸು ಹೇಳಿದನು, ನನ್ನನ್ನು ನಂಬುವನು ನನಗಿಂತಲೂ ಹೆಚ್ಚಿನವುಗಳನ್ನು ಮಾಡುವನಾಗಿದ್ದಾನೆ. ನೀವು ರೋಗಿಗಳ ಮೇಲೆ ಕೈ ಇಡುವಿರಿ, ರೋಗಿಗಳು ವಾಸಿಯಾಗುವರು. ಪ್ರೈಸ್ ದಿ ಲಾರ್ಡ್. ನೀವು ನನ್ನ ನಾಮದಲ್ಲಿ ದೆವ್ವಗಳನ್ನು ಓಡಿಸುವಿರಿ, ಮಾಟ ಮಂತ್ರಗಳನ್ನು ನೀವು ತುಳಿವಿರಿ, ವಿಷ ಪದಾರ್ಥಗಳನ್ನು ಕುಡಿವಿರಿ, ನಿಮಗೇನು ಆಗುವುದಿಲ್ಲ. ಸರ್ಪಗಳನ್ನು ಚೇಳುವನ್ನ ನೀವು ತುಳಿಯುವಿರಿ, ಕೈಗಳಲ್ಲಿ ಎತ್ತಿಕೊಳ್ಳುವಿರಿ ಎಂಬುದಾಗಿ ಈಗ ಹೇಳಿದೆ. ಅದೇ ಒಂದು ಕ್ರೈಸ್ತ ಧರ್ಮಕ್ಕೆ ಸೇರಿದವನು, ಕ್ರೈಸ್ತ ಮತಕ್ಕೆ ಸೇರಿದವನಿಂದ ಅದ್ಭುತಗಳು, ಸೂಚಕ ಕಾರ್ಯಗಳು ನಡೆಯಲಿಕ್ಕೆ ಆಗುವುದಿಲ್ಲ. ಆದರೆ ನಿನ್ನ ಮೂಲಕವಾಗಿ ರೋಗಿಗಳು ನೀನು ಕೈ ಇಟ್ಟರೆ ವಾಸಿ ಆಗ್ತಾರೆ. ನೀನು ಮಾತನಾಡಿ ಪ್ರಾರ್ಥನೆ ಮಾಡಿದರೆ ನಿನ್ನ ಪ್ರಾರ್ಥನೆಯನ್ನು ಕೇಳಿ ದೇವರು ಸೌಖ್ಯವನ್ನ ಕೊಡುವನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಿನ್ನ ಕಿವಿಗಳು ಸೈತಾನನ ಸ್ವರಕ್ಕೆ ಕಿವಿಗೊಡದಂತೆ ದೇವರ ಸ್ವರಕ್ಕೆ ಕಿವಿಗೊಡುವಂತೆ ಮಾಡಿದ್ದಾನೆ. ಮೊದಲು ಕಿವಿ ಇತ್ತು, ದೇವರ ಸ್ವರಕ್ಕೆ ಕಿವಿಗೊಡ್ತಿರ್ಲಿಲ್ಲ. ಮೊದಲು ಕಣ್ಣಿತ್ತು, ಸತ್ಯವನ್ನ ಕಾಣ್ತಿರ್ಲಿಲ್ಲ. ಮೊದಲು ಬಾಯಿ ಇತ್ತು, ನಾವು ಸತ್ಯವನ್ನು ಮಾತಾಡ್ತಿರ್ಲಿಲ್ಲ, ವಾಕ್ಯವನ್ನ ಓದ್ತಿರ್ಲಿಲ್ಲ. ಕೈ ಇತ್ತು, ಒಳ್ಳೆಯ ಕೆಲಸಕ್ಕೆ, ದೇವರ ಕಾರ್ಯಕ್ಕೆ ನಮ್ಮ ಕೆಲಸಗಳು ಉಪಯೋಗಕ್ಕೆ ಬರ್ತಿರ್ಲಿಲ್ಲ. ನಮಗೆ ಕಾಲಿತ್ತು, ಒಳ್ಳೆಯದಕ್ಕಾಗಿ, ಸತ್ಯಕ್ಕಾಗಿ, ಸುವಾರ್ತೆಗಾಗಿ ನಮ್ಮ ಕಾಲುಗಳು ಏನಾಗ್ತಿರ್ಲಿಲ್ಲ, ನಡೆಯುತ್ತಿರಲಿಲ್ಲ. ಇವತ್ತು ನಡೀತಾ ಇದೆ, ಕೃತ್ಯ ನಡೀತಾ ಇದೆ, ಕಾಣುತ್ತಾ ಇದೆ, ಕೇಳುತ್ತಾ ಇದೆ, ಸತ್ಯವನ್ನು ಮಾತಾಡ್ತೀವಿ ಅಂತ ಹೇಳಿದರೆ ಇದಕ್ಕೆಲ್ಲ ಕಾರಣ ನಾವು ದೇವರ ವಾಕ್ಯದಿಂದ ಹುಟ್ಟಿದರಿಂದಲೇ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇದು ಎಂತ ವಾಕ್ಯ ಅಂದರೆ, ಆಕಾಶ ಭೂಮಿಯು ಅಳಿದು ಹೋದರೂ ಇದು ಎಂದೆಂದಿಗೂ ಅಳಿಯದೇ ಇರುವಂತ ವಾಕ್ಯವಾಗಿದೆ. ಇದು ದೇವರ ಸಜೀವವುಳ್ಳ ವಾಕ್ಯದ ಮೂಲಕವಾಗಿಯೇ ಉಂಟಾಯಿತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ನಾವೇನಾಗಿದ್ದೀವಿ? ಹೊಸಬರಾಗಿ ಹುಟ್ಟಿದ್ದೇವೆ. ಯಾರೆಲ್ಲ ಹೊಸಬರಾಗಿ ಹುಟ್ಟಿದ್ದೇವೆ? ಒಂದು ಜೋರಾಗಿ ಆಮೆನ್ ಅಂತ ಹೇಳೋಣ. ಯಾರೆಲ್ಲ ನಂಬ್ತೀರಿ ನಾನು ಹೊಸದಾಗಿ ಹುಟ್ಟಿದ್ದೇನೆ ಎಂಬುದಾಗಿ? ನೀವೆಲ್ಲರೂ ಭಾಗ್ಯರು, ನೀವೆಲ್ಲರೂ ಧನ್ಯರಾಗಿದೆ. ನಾವೆಲ್ಲರೂ ಇವತ್ತು ದೇವರ ಕುಟುಂಬದವರಾಗಿದ್ದೇವೆ, ದೇವ ಜನರಾಗಿದ್ದೇವೆ, ಶಿಷ್ಯರಾಗಿದ್ದೇವೆ, ನಾವೆಲ್ಲರೂ ಕ್ರೈಸ್ತರಾಗಿದ್ದೇವೆ, ನಾವೆಲ್ಲರೂ ಸಹೋದರರು, ದೇವ ಜನರು, ವಿಶ್ವಾಸಿಗಳಾಗಿ ದೇವರು ನಾವು ಹೊಸದಾಗಿ ಹುಟ್ಟಿದರ ಮೂಲಕವಾಗಿ ಇದೆಲ್ಲ ನಮಗೆ ಬಂತು. ಶಿಷ್ಯರಾದ ಮೇಲೆ ನಾವು ಹೊಸಬರಾಗಿ ಹುಟ್ಟಕ್ಕಾಗಲ್ಲ. ಹೊಸಬರಾಗಿ ಹುಟ್ಟಿದ್ದಕ್ಕಾಗಿ ನಾವು ಶಿಷ್ಯರು, ಕ್ರೈಸ್ತರು, ದೇವಜನರು, ಸಹೋದರರು, ವಿಶ್ವಾಸಿಗಳಾದ್ವಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹುಟ್ಟಿದ ಮೇಲೆ ಹೆಸರಿಡ್ತಾರ? ಹುಟ್ಟಕ್ಕಿಂತ ಮುಂಚೆ ಹೆಸರಿಡ್ತಾರ? ನಿಮಗೆಲ್ಲ ಹುಟ್ಟಿದ ಮೇಲೆ ಹೆಸರಿಟ್ರ ಅಥವಾ ಹುಟ್ಟಿದ ಮೇಲೆ ಹುಟ್ಟಕ್ಕಿಂತ ಮುಂಚೆ ಹೆಸರಿಟ್ರ? ನಮಗೆಲ್ಲರಿಗೂ ಹುಟ್ಟಿದ ಮೇಲೆ ಹೆಸರಿಟ್ರು. ಅದೇ ತರ ನಾವು ಕ್ರಿಸ್ತನಲ್ಲಿ ಹುಟ್ಟಿದ ಮೇಲೇನೆ ಶಿಷ್ಯರು, ಕ್ರೈಸ್ತರು, ದೇವಜನರು, ಸಹೋದರರು ಮತ್ತು ವಿಶ್ವಾಸಿಗಳು ಎಂಬುದಾಗಿ ನಮಗೆ ಹುಟ್ಟಿದ ಮೇಲೇನೆ, ಕ್ರಿಸ್ತನಲ್ಲಿ ಹುಟ್ಟಿದ ಮೇಲೇನೆ ಈ ನಾಮ. ಮೊದಲು ನಾವು ಯಾರು? ಅನ್ಯರು, ಪಾಪಿಗಳು, ದುಷ್ಟರು, ಕೆಲಸಕ್ಕೆ ಬಾರದವರು, ಡ್ಯಾಶ್ 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 ಏನೇನೋ ಇದ್ವಿ. ಬಟ್ ಈಗ ನೀವೆಲ್ಲರೂ ಏನಾಗಿದ್ದೀರಿ? ನೀವೆಲ್ಲರೂ ಶಿಷ್ಯರಾಗಿದ್ದೀರಿ. ಎಲ್ಲರೂ ನಾವೆಲ್ಲರೂ ಏನಾಗಿದ್ದೀವಿ? ಆಮೇನ್ ಅಂತ ಹೇಳೋಣ. ನಾವೆಲ್ಲರೂ ಇವತ್ತು ಕ್ರೈಸ್ತರಾಗಿದ್ದೇವೆ. ಕ್ರೈಸ್ತರೆಂದರೆ ಅಭಿಷೇಕಿಸಲ್ಪಟ್ಟವರು ಎಂಬುದಾಗಿ. ಕ್ರೈಸ್ತರೆಂದರೆ ಏನು? ಅಭಿಷೇಕ.
ಮೂರನೇದಾಗಿ ನೋಡಿದ್ವಿ ದೇವ ಜನರು ಅಂದ್ರೆ ಪರಿಶುದ್ಧವಂತರು. ಎಲ್ಲರೂ ಹೇಳ್ರಿ, ನಾವೆಲ್ಲರೂ ಏನಾಗಿದ್ದೀವಿ? ಪರಿಶುದ್ಧ. ಮೊದಲು ನಾವು ಪಾಪಿಗಳಾಗಿದ್ದೀವಿ, ಈಗ ಯೇಸು ಕ್ರಿಸ್ತ ನಂಬಿ ನಾವು ಹೊಸದಾಗಿ ಹುಟ್ಟಿದ್ರಿಂದ ಈಗ ನಮ್ಮ ಹೆಸರು ಏನು? ಪರಿಶುದ್ಧವಂತರು. ಮತ್ತು ನಾವೆಲ್ಲರೂ ಹೊಸದಾಗಿ ಹುಟ್ಟಿದ್ರಿಂದ ನಾವೆಲ್ಲರೂ ಏನಾಗಿದ್ದೀವಿ? ಸಹೋದರರು. ಎಲ್ಲರೂ ಹೇಳ್ರಿ, ನಾವು ಅನ್ಯರಲ್ಲ. ಇನ್ನು ಮೇಲೆ ನಿಮ್ಮ ಎದುರುಗಡೆ ಕೂತವರು, ನಮ್ಮ ಮುಂದೆ ಇರೋರು ಸಹೋದರರು. ಅಂದರೆ ನಮ್ಮ ಚರ್ಚ್ ಮಾತ್ರ ಅಲ್ಲ, ಅಥವಾ ಈ ಬೆಳಗಿನ ಫಸ್ಟ್ ಸೆಕ್ಷನ್ ಅಲ್ಲಿ ಬಂದಂಥವ್ರು ಮಾತ್ರ ಅಲ್ಲ, ಈ ಎರಡನೇ ಆರಾಧನೆಯಲ್ಲಿ ಬರೋರು ನಮ್ಮ ಸಹೋದರರೇ. ಮತ್ತು ನಮ್ಮ 6 ಸಭೆಗಳಲ್ಲಿ ನಡೆಯುವಂಥ ಸೇವೆಗಳಲ್ಲಿ ಅವರು ನಮ್ಮ ಸಹೋದರರು ಸಹೋದರಿಯರಾಗಿದ್ದಾರೆ. ಅವರು ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಯಾರೆಲ್ಲ ಹೊಸದಾಗಿ ಹುಟ್ಟಿದಾರೋ ಅವರೆಲ್ಲರೂ ನಮ್ಮ ಸಹೋದರರು ಸಹೋದರಿಯರು ಆಗಿದ್ದೇವೆ. ಆಮೆನ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎರಡನೇದಾಗಿ, ಈಗ ಹೊಸದಾಗಿ ಹುಟ್ಟಿದ ಮೇಲೆ ನೆಕ್ಸ್ಟ್ ಹುಟ್ಟಿದ ಮಗುವಿಂದ ನಾವೇನು ಎದುರು ನೋಡ್ತೀವಿ? ಯಾರು ಹೇಳಕ್ ಸಾಧ್ಯನಾ? ಮಗು ಹುಟ್ಟಿದ ಮೇಲೆ 1 ವಾರ, 2 ವಾರ, 3 ವಾರ, 1 ತಿಂಗಳು, 2 ತಿಂಗಳು ಆದಮೇಲೆ ಆ ಮಗುವಿನಲ್ಲಿ ಏನನ್ನ ನಾವು ನೋಡ್ತೀವಿ? ಬೆಳವಣಿಗೆ. ವೆರಿ ಗುಡ್. ಎಲ್ಲರೇನು ಹೇಳಿದ್ರಿ? ಬೆಳವಣಿಗೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು ಮಗು ಹುಟ್ಟುತ್ತೆ, ಆದರೆ ಹುಟ್ಟಿದ ಮೇಲೆ ಕೆಲವು ಸಮಯಗಳಲ್ಲಿ ಮಕ್ಕಳು ಕೆಲವು ಸಮಯಗಳ ಮಕ್ಕಳಲ್ಲಿ ಬೆಳವಣಿಗೆ ಇರಲ್ಲ. ದೇಹ ಬೆಳೀತಾ ಇರ್ತದೆ, ಬುದ್ಧಿಯಲ್ಲಿ ಬೆಳವಣಿಗೆ ಇರಲ್ಲ. ಬುದ್ಧಿ ಬೆಳೀತಾ ಇರ್ತದೆ, ಕೆಲವು ಸಮಯದಲ್ಲಿ ದೃಷ್ಟಿ ಇರೋದಿಲ್ಲ. ಕೆಲವು ಸಮಯದಲ್ಲಿ ದೃಷ್ಟಿ ಇರುತ್ತೆ, ಕೆಲವು ಸಮಯ ಕಿವಿ ಕೇಳದೆ ಇರುತ್ತೆ. ಕಿವಿ ಕೇಳ್ತಾ ಇರುತ್ತೆ, ಕೆಲವು ಸಮಯದಲ್ಲಿ ಕಾಲುಗಳಲ್ಲಿ ಅದಕ್ಕೆ ಬಲಹೀನತೆ ಇರುತ್ತೆ. ಇನ್ನು ಕೆಲವು ಮಕ್ಕಳು ಕಾಲು ಚೆನ್ನಾಗಿರುತ್ತೆ, ಕೈ ಅದಕ್ಕೆ ಸೊಟ್ಟಾಗಿರಬಹುದು. ಕೆಲವು ಸಮಯಗಳಲ್ಲಿ ಕೈ ಸೊಟ್ಟ ಎಲ್ಲ ಚೆನ್ನಾಗಿರುತ್ತೆ, ಕೆಲವು ಸಮಯದಲ್ಲಿ ಹಾರ್ಟ್ ವೀಕ್ ಆಗಿರುತ್ತದೆ. ಯಾಕೆ? ಕಾರಣ ಅಂದರೆ ಅವುಗೆ ಸರಿಯಾಗಿದಂಥ ಪೌಷ್ಟಿಕವಾದಂಥ ಆಹಾರ ದೊರೆಯದೆ ಇರುವುದರ ನಿಮಿತ್ತವಾಗಿ. ಒಂದು ವೇಳೆ ತಾಯಿಯಲ್ಲಿ ತಂದೆಯಲ್ಲಿ ಕೊರತೆ ಅವರಲ್ಲಿ ಇದ್ದಾಗ ಆ ಮಗುವಿಗೆ ಆ ರೀತಿಯಾದ ಬಲಹೀನತೆಗಳು ಉಂಟಾಗಲಿಕ್ಕೆ ಚಾನ್ಸಸ್ಗಳು ಇರುವಂಥದ್ದಾಗಿರುತ್ತದೆ. ಇವತ್ತು ಅನೇಕರು ಕ್ರೈಸ್ತ ಸಭೆಯಲ್ಲಿ ಅನೇಕರು ಈ ವಿಧವಾದಂಥ ಅನೇಕ ಜನರಲ್ಲಿ ಬೆಳವಣಿಗೆ ಇಲ್ಲದಂತೆ ಇರ್ತದೆ. ಕೆಲವರು ನೋಡ್ರಿ, ತಲೆ ಮಾತ್ರ ದೊಡ್ಡದಾಗಿರ್ತದೆ. ನಾನು ಇಷ್ಟು ವರ್ಷ ವಿಶ್ವಾಸಿ, ನಾನು ಇಷ್ಟು ವರ್ಷದ ಯೇಸುವನ್ನು ನಂಬಿದ್ದೇನೆ, ನಾನು ಹಂಗೆ ಮಾಡಿದ್ದೆ, ನಾನು ಹಿಂಗೆ ಮಾಡಿದ್ದೆ. ತಲೆ ಜ್ಞಾನ ಬೆಳೆದಿರ್ತದೆ, ದೇಹವೆಲ್ಲ ಕೆಲವರಿಗೆ ಹೆಂಗಿರ್ತದೆ? ತೆಳ್ಳಗಿರ್ತದೆ. ಪ್ರೈಸ್ ದಿ ಲಾರ್ಡ್. ಕೆಲವರಿಗೆ ಕಣ್ಣೇ ಕಾಣಲ್ಲ, ಕೆಲವರಿಗೆ ದೂರದ ದೃಷ್ಟಿ ಇಲ್ಲ, ಕೆಲವರಿಗೆ ಹತ್ತಿರದ ದೃಷ್ಟಿ, ಕೆಲವರಿಗೆ ಹತ್ತಿರ ದೃಷ್ಟಿ ಇದ್ದರೆ ದೂರದೃಷ್ಟಿ ಇಲ್ಲ, ದೂರದೃಷ್ಟಿ ಇದ್ದರೆ ಹತ್ತಿರ ದೃಷ್ಟಿ ಇಲ್ಲ. ನಡೆಯುವಾಗ ಸರಿಯಾಗಿ ನಡೀತಾ ಇಲ್ಲ, ಕುಂಟಿ ನಡೆಯುವಂಥ ಜೀವಿತ. ಕೈಗಳಲ್ಲಿ ದೇವರಿಗೆ ಮಾಡೋ ಕೃತ್ಯಗಳಲ್ಲಿ ಕೊರತೆ ಉಳ್ಳರಾಗಿ ಕಾಣ. ಹೀಗೆ ಅನೇಕ ಥರವಾದಂಥ ಅಂಗವಿಕಲವಾದಂಥ ಆತ್ಮಿಕ ಜೀವಿತದಲ್ಲಿ ಅನೇಕರಲ್ಲಿ ನಾವು ನೋಡುವಂಥದ್ದಾಗಿದೆ. ಇದು ನೀಗಲ್ಪಡಬೇಕಾದ್ರೆ ದೇವರ ವಾಕ್ಯದ ಸಮೃದ್ಧಿ ನಮಗೆ ದೇವರು ಕೊಟ್ಟಿದ್ದಾನೆ. ಆ ವಾಕ್ಯ ನಮ್ಮ ಕೊರತೆಗಳನ್ನೆಲ್ಲವನ್ನ ನೀಗಿಸಲಿಕ್ಕೆ ಶಕ್ತವಾಗಿದೆ. ಹಲ್ಲೆಲೂಯಾ. ಯಾರಾದರೂ ಅಸ್ವಸ್ಥರಾಗಿದ್ದಾಗ, ಬಲಹೀನರಾಗಿದ್ದಾಗ ಅದನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ತೋರಿಸಿ ಸರಿಪಡಿಸಿಕೊಳ್ಳುವಂಥರಾಗಿರ್ತಾರೆ. ಹಾಗೆಯೇ ನಮ್ಮ ದೇಹದಲ್ಲಿ, ನಮ್ಮ ಆತ್ಮಿಕ ಜೀವಿತದಲ್ಲಿ ಕೊರತೆಗಳು ಕಾಣುವಾಗ ನಾವು ದೇವರ ಬಳಿಗೆ ಬರಬೇಕಾಗಿದೆ. ಆತನು ತನ್ನ ವಾಕ್ಯವನ್ನು ಕಳುಹಿಸಿ ನಮ್ಮನ್ನು ಸ್ವಸ್ಥ ಮಾಡುವನಾಗಿದ್ದಾನೆ. ಆತನು ತನ್ನ ವಾಕ್ಯವನ್ನು ಕಳುಹಿಸಿ ಬಲಹೀನವಾದವುಗಳನ್ನು ಬಲಪಡಿಸುವನಾಗಿದ್ದಾನೆ. ದೇವರು ತನ್ನ ವಾಕ್ಯವನ್ನು ಕಳಿಸಿ ಆತನು ನಿಮಗೆ ಸ್ವಸ್ಥತೆಯನ್ನು ನೀಡುವನಾಗಿದ್ದಾನೆ. ಈಗ ಮಗುವಾಗಿ ಹುಟ್ಟಿರುವಂತಹ ನಮ್ಮಲ್ಲಿ ದೇವರು ಎದುರು ನೋಡುತ್ತಿರೋದೇನೆಂದರೆ ಬೆಳವಣಿಗೆಯನ್ನ ದೇವರು ಎದುರು ನೋಡುವನಾಗಿದ್ದಾನೆ. 2 ಪೇತ್ರ ಅದರಲ್ಲಿ 3ನೇ ಅಧ್ಯಾಯ 18ನೇ ವಚನವನ್ನು ಓದಿಕೊಳ್ಳೋಣ. 2 ಪೇತ್ರ 3ನೇ ಅಧ್ಯಾಯ 18ನೇ ವಚನವನ್ನು ಓದ್ಕೊಳ್ರಿ. ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನೂ ರಕ್ಷಕನೂ ಆಗಿರುವ
ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರ್ರಿ. ಆತನಿಗೆ ಈಗಲೂ ಸದಾಕಾಲವು ಸ್ತೋತ್ರ. ಆಮೇನ್. ಆಮೇನ್. ಇಲ್ಲಿ ಪೇತ್ರನ ಹೇಳಬೇಕಾದ್ರೆ ನಾವು ಯಾವುದರಲ್ಲಿ ಬೆಳವಣಿಗೆ ಆಗಬೇಕು, ಎಲ್ಲರೂ ಗಮನಿಸಬೇಕು. ನಾವು ಯಾವುದರಲ್ಲಿ ಬೆಳವಣಿಗೆ ಆಗಬೇಕು? ಚರ್ಚೆಗೆ ಬರೋದ್ರಲ್ಲಿ ಬೆಳವಣಿಗೆ ಆಗಬೇಕಾ? ಆಶೀರ್ವಾದದಲ್ಲಿ ಬೆಳವಣಿಗೆ ಆಗಬೇಕಾ? ಅನೇಕ ವೇಳೆಗಳಲ್ಲಿ ನಾವು ಯಾವುದರಲ್ಲಿ ಬೆಳಿಬೇಕೋ ಅದರಲ್ಲಿ ಬೆಳಿಲಿಕ್ಕೆ ಮನಸ್ಸು ಇಡದೆ ನಾವು ಆಶೀರ್ವಾದದಲ್ಲಿ ಬೆಳಿಬೇಕು, ಅಭಿವೃದ್ಧಿಯಲ್ಲಿ ಬೆಳಿಬೇಕು, ಎಲ್ಲದಲ್ಲಿ ಬೆಳಿಬೇಕು, ಸ್ಥಾನಮಾನದಲ್ಲಿ ಬೆಳಿಬೇಕು, ಆರೋಗ್ಯದಲ್ಲಿ ಬೆಳಿಬೇಕು, ಆಶೀರ್ವಾದದಲ್ಲಿ ಬೆಳಿಬೇಕು. ನನಗೆ ಅದು ದೇವ್ರು ಕೊಡಬೇಕು, ನನಗೆ ಇದು ಕೊಡಬೇಕು. ಒಂದು ಆಶೀರ್ವಾದಕ್ಕೆ 2 ಆಶೀರ್ವಾದ ಬೇಕು, 2 ಆಶೀರ್ವಾದಕ್ಕೆ 4 ಆಶೀರ್ವಾದಗಳು ಬೇಕು. ನಾನು ಯೇಸುನ ನಂಬುವುದಕ್ಕಿಂತಲೂ ಈಗ ನಂಬಿದ ಮೇಲೆ ನನಗೆ ಮನೆ ಉಂಟಾಯಿತು, ಕೆಲಸ ಉಂಟಾಯಿತು, ಮಕ್ಕಳಾಯಿತು, ಮದುವೆ ಆಯಿತು. ಈ ಬೆಳವಣಿಗೆಗಳನ್ನು ನಾವೇನು ಮಾಡ್ತೀವಿ? ಹೆಚ್ಚಾಗಿ ಫೋಕಸ್ ಮಾಡ್ತಾ ಇದ್ದೀವಿ. ಪ್ರೇರೆ, ಇವುಗಳು ಶುಭವು ಕೃಪೆಯು ನಮ್ಮನ್ನ ಹಿಂದೆ ಹಿಂಬಾಲಿಸಿಕೊಂಡು ಬರುವಂತ ಒಂದು ಕಾರ್ಯವಾಗಿರುತ್ತದೆ. ಆದರೆ ನಮ್ಮ ದೃಷ್ಟಿ, ನಮ್ಮ ಕೋನ, ನಮ್ಮ ಆಸೆ, ನಮ್ಮ ಬಯಕೆ, ನಮ್ಮ ಪ್ರಾರ್ಥನೆ, ನಮ್ಮ ತವಕ, ನಮ್ಮ ಒಂದು ಉದ್ದೇಶ ಏನಾಗಿರಬೇಕಂದ್ರೆ ನಾನು ಕ್ರಿಸ್ತ ಯೇಸುವಿನಲ್ಲಿ ಬೆಳೀತಾ ಬರಬೇಕೆಂಬಂತ ಅದೇ ಹಗಲು ಇರುಳು ಬೇಸರಗೊಳ್ಳದೆ ಯಾವಾಗಲೂ ಆ ವಿಷಯಕ್ಕಾಗಿ ನೀವು ಪ್ರಾರ್ಥನೆಯನ್ನ ಮಾಡ್ರಿ. ಇವತ್ತು ಕ್ರೈಸ್ತತ್ವ ಬೆಳವಣಿಗೆಯಲ್ಲಿ, ದೇವ ಜನರಾದ ನಾವು ಬೆಳವಣಿಗೆಯಲ್ಲಿ ಇಲ್ಲದಂತೆ ಇವತ್ತು ಇನ್ನೂ ಕೂಸುಗಳಾಗಿನೇ, ಇನ್ನೂ ಮಕ್ಕಳಾಗಿನೇ ಉಳಿದು ಬಿಟ್ಟಿದ್ದೇವೆ. ಮಕ್ಕಳು ಯಾವಾಗ ನೋಡಿದ್ರು ಮುನಿಸ್ಕೊಳ್ಳೋದು, ಮಕ್ಕಳು ಯಾವಾಗ ನೋಡಿದ್ರು ಅಳೋದು, ಮಕ್ಕಳು ಯಾವಾಗ ನೋಡಿದ್ರು ಆಟ ಆಡಬೇಕು, ಅದಕ್ಕೆ ಮಕ್ಕಳಿಗೆ ಯಾವಾಗಲೂ ಎಂಟರ್ಟೈನ್ ಬೇಕು, ಮಕ್ಕಳಿಗೆ ಯಾವಾಗಲೂ ಅದಕ್ಕೆ ಕುರುಕುರಿ ಬೇಕು, ಐಸ್ ಕ್ರೀಮ್ ಬೇಕು, ಚಾಕ್ಲೇಟ್ ಬೇಕು ಎಂಬುದಾಗಿ ಮಕ್ಕಳು ಬಯಸುವಂಥದ್ದಾಗಿದೆ. ಇವತ್ತು ಕ್ರೈಸ್ತತ್ವ ಸಹ ಏನಾಗಿದೆ, ಇವತ್ತು ನೋಡಬೇಕಾದರೆ ಚಾಕ್ಲೇಟ್ಗಾಗಿ ಅಳೋದು, ಅಂದರೆ ಲೌಕಿಕವಾದಂಥ ಆಸೆಗಳಿಗಾಗಿ, ಲೌಕಿಕವಾದ ಸಮಸ್ಯೆಗಳಿಗಾಗಿ ಅದಕ್ಕಾಗಿಯೇ ಚಿಂತೆ ಪಡೋದು, ಅಥವಾ ದೇವರ ವಾಕ್ಯದಲ್ಲಿ ಸಭೆಯಲ್ಲಿ ಮುನಿಸಿಕೊಳ್ಳುವುದು, ಸಿಟ್ಟು ಮಾಡಿಕೊಳ್ಳುವುದು, ದೀನತೆ ಇಲ್ಲದಿರುವುದು, ಇವುಗಳೆಲ್ಲ ನೋಡಬೇಕಾದರೆ ಇನ್ನು ನೀವು ಮಕ್ಕಳಾಗಿ ಹುಟ್ಟಿದ್ರೆ ಖುಷಿ, ಸಂತೋಷ. ಒಂದು ಮಗು ತಂದೆ ಮನೆಯಲ್ಲಿ ಹುಟ್ಟಿದ್ರೆ, ತಾಯಿ ಮನೆಯಲ್ಲಿ ಹುಟ್ಟಿದ್ರೆ ಎಲ್ಲರಿಗೂ ಸಿಹಿ ಹಂಚ್ತಾರೆ. ಎಲ್ಲರಿಗೂ ಹೇಳ್ತಾರೆ ಗಂಡು ಮಗು ಹುಡ್ತು, ಹೆಣ್ಮಗು ಹುಡ್ತು, ಬಹಳ ಸಂತೋಷ, ದೇವ್ರು ನಮಗೆ ಮಗು ಕೊಟ್ಟರು ಅಂತ ಹೇಳಿ ಖುಷಿನೇ. ಅದೇ ಮಗು 1 ತಿಂಗಳು, 2 ತಿಂಗಳು, 3 ತಿಂಗಳು, 1 ವರ್ಷ, 2 ವರ್ಷ ಆ ಮಗು ಬೆಳಿಲೇ ಇಲ್ಲಪ್ಪ. ಬುದ್ಧಿಲಿ ಬೆಳಿಲಿಲ್ಲ, ಕಣ್ಣು ಕಾಣ್ತಾ ಇಲ್ಲ, ಕಿವಿ ಕೇಳ್ತಾ ಇಲ್ಲ, ಕೈ ಕಾಲು ಅಳ್ಳಾಡ್ತಾ ಇಲ್ಲ, ಆರ್ತಲ್ಲಿ ವೀಕ್ ಆಗಿದೆ, ಬಡ 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 ಬಂದು ಹಾಲು ಹೊಡಿತಾ ಇದೆ, ಹೊಡೆಯೋದು ಹೊರಗಡೆ ಕಾಣ್ತಾ ಇದೆ. ಈಗ ಹೇಳ್ರಿ, ಹುಟ್ಟಿದ ಮಗುವಿನ ಮನೆಯಲ್ಲಿ ಸಂತೋಷ ಇರುತ್ತಾ, ದುಃಖ ಇರುತ್ತಾ? ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. ಇವತ್ತು ಅನೇಕ ವೇಳೆಗಳಲ್ಲಿ ಕ್ರಿಸ್ತನಲ್ಲಿ ಹುಟ್ಟಿದ ಮೇಲೆ ದೇವರಿಗೆ ಸಂತೋಷನೇ, ಆದರೆ ದೇವರಲ್ಲಿ ಹುಟ್ಟಿದಂಥ ನಾವು ಇವತ್ತು ಎಷ್ಟು ಮಟ್ಟಿಗೆ ನಾವು ಬೆಳೀತಾ ಇದ್ದೇವೆ? ಆರ್ ಯು ಗ್ರೋಯಿಂಗ್? ನಾವು ಬೆಳೀತಾ ಇದ್ದೀವಾ ಅಥವಾ ಹಾಳಾಗಿ ಹೋಗ್ತಾ ಇದ್ದೀವಾ? ಮತ್ತೆ ಹಳೆಯ ಜನ್ಮಕ್ಕೆ ಹೋಗ್ತಾ ಇದ್ದೀವಾ ಅಥವಾ ಬೆಳೀತಾ ಇದ್ದೀವಾ? ಯೋಚನೆ ನೋಡ್ರಿ. ನೀವು ಪ್ರಯಾಸ ಪಟ್ಟು ನಿಮ್ಮ ಹೊಲದಲ್ಲಿ, ನಿಮ್ಮ ತೋಟದಲ್ಲಿ ಬೀಜವನ್ನು ಬಿತ್ತುತ್ತೀರಿ, ಬಹಳ ಖುಷಿ. ಮಳೆ ಬಂದೈತೆ, ಬೀಜ ಬಿತ್ತಿದ್ದೀನಿ, ಗೊಬ್ಬರ ಹಾಕಿದ್ದೀನಿ, ತಿರುಗಿ ಮಳೆ ಬಂದಿದೆ, ಬೀಜ ಬಿತ್ತ ಮೇಲೆ ಸಸಿ ಬಂತು, ಸಸಿ ಹುಟ್ಟಿದ ಮೇಲೆ ಎಲ್ಲರಿಗೂ ಖುಷಿ. ಆಹಾ, ಸಸಿ ಬಿಟ್ಟಿದೆ, ಚಿಗುರು ಹೊಡೆದಿದೆ, ಸಸಿ ಬಂದಿದೆ, ಸಸಿ ದೊಡ್ಡದಾಯ್ತು, ಈಗ ಫಲ ಎದುರು ನೋಡ್ತಾ ಇದ್ದೀರಿ, ಫಲ ಇಲ್ಲ. ಹೆಂಗಾಗುತ್ತೆ ಇವಾಗ? ಸಂತೋಷನ? ದುಃಖ ಉಂಟಾಗುತ್ತಾ? ದುಃಖ ಉಂಟಾಗುತ್ತೆ. ಪ್ರಿಯರೇ, ಇವತ್ತು ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿದಾಗ ದೇವರಿಗೆ ಸಂತೋಷ, ನಮಗೂ ಸಂತೋಷ. ಆದರೆ ಇವತ್ತು ಯೋಚನೆ ಮಾಡ್ರಿ, ನಿಮ್ಮಲ್ಲಿ ನಮ್ಮ ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಇರ್ರಿ.
ಕೃಪೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಇರ್ರಿ, ಜ್ಞಾನದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಇರಿ ಎಂಬುದಾಗಿ ದೇವರು ನಮಗೆ ಹೊಸ ಜನ್ಮವನ್ನು ಕೊಟ್ಟ ಮೇಲೆ, ಪುನರ್ಜನ್ಮ ಹೊಂದಿದ ಮೇಲೆ ನಮಗೇನ್ ಮಾಡಿದ್ದೇವೆ? ಇವತ್ತು ಭಾನುವಾರಕ್ಕೆ ಒಂದು ದಿನ ಸೀಮಿತ ಚರ್ಚಿಗೆ ಬರೋದನ್ನ ಕಲಿತಿದ್ದೇವೆ. ಬೈಬಲಲ್ಲಿ ಎಲ್ಲಿದೆ ಭಾನುವಾರ ಮಾತ್ರ ಚರ್ಚಿಗೆ ಬರಬೇಕೆಂಬುದಾಗಿ? ನಿಮ್ಮ ಬೈಬಲ್